Hello, good evening, my dear students. How's it going? My dear students, on this class, once again, I'm gonna cover 100 idioms. I have already covered 200 idioms successfully, and I'm requesting everyone please go through all those and use in your day to day conversation. Today is the third day that I'm gonna cover one more set of 100 idioms, and they are very important. I already said I'm gonna cover 2000 idioms. So I request everyone please go through every single video, and if you have the command on more than 2000 idioms, you really become a perfect English person. I'm pretty sure that everybody watch all my videos. Let's begin now. So first idiom, call it a day. Call it a day. The meaning is stop working for the day. ಫುಲ್ ಸಂಪೂರ್ಣವಾಗಿ ಒಂದು ದಿನ ಕೆಲಸ ಮಾಡದೇ ಇರುವುದು. That is called call it a day. Next idiom, call the shots. Call the shots. The meaning is be in control. Make decisions. ನಮ್ಮ ನಿಯಂತ್ರಣದಲ್ಲಿ ನಾವು ಇರುವುದು. Be in control. That is called call the shots. Next and third idiom is call a spade a spade. Call a spade a spade. Meaning is speak plainly and directly. ನಾವು ಯಾವುದೇ ಒಂದು ಸಮಯದಲ್ಲಿ ಡೈರೆಕ್ಟ್ ಆಗಿ ಮಾತಾಡಿದ್ರೆ, ಯಾವುದೇ ಒಂದು ವಿಚಾರ ಮಾಡಲಾರ್ದೆ ನೇರವಾಗಿ ಮಾತಾಡ್ತೀವಲ್ಲ, ನೇರವಾಗಿ ಮಾತಾಡೋದಕ್ಕೆ ಸಂಬಂಧಪಟ್ಟಿರುವಂತ ಒಂದು ಇಡಿಯಂ ಯಾವುದು? ಕಾಲ್ ಅ ಸ್ಪೇಡ್ ಅ ಸ್ಪೇಡ್. ಕಾಲ್ ಅ ಸ್ಪೇಡ್ ಅ ಸ್ಪೇಡ್. ನೆಕ್ಸ್ಟ್ ಇಡಿಯಂ, calm before the storm. Calm before the storm. Calm before the storm. Meaning is a peaceful period before trouble. A peaceful period before trouble. ಯಾವುದೇ ಒಂದು ಸಮಸ್ಯೆ ಎದುರಾಗ್ತಾ ಇದೆ, ಅದಕ್ಕಿಂತ ಮೊದಲು ಏನು ಶಾಂತಿಯುತವಾದ ಒಂದು ವಾತಾವರಣ ಇರುತ್ತೆ ಅಲ್ಲ, ದಟ್ ಈಸ್ ಕಾಲ್ಡ್ calm before the storm. Next idiom, carry coals to Newcastle. Carry coals to Newcastle. The meaning is do something unnecessary. ಅನ್ನೆಸೆಸರಿ, ಏನು ಯೂಸೇ ಇಲ್ಲ, ಸುಮ್ಮನೆ ಅನ್ನೆಸೆಸರಿಯಾಗಿ ಏನಾದ್ರೂ ಮಾಡ್ತಾ ಇರೋದು. ದಟ್ ಈಸ್ ಕಾಲ್ಡ್ ಕ್ಯಾರಿ ಕೋಲ್ಸ್ ಟು ನ್ಯೂ ಕ್ಯಾಸಲ್. ನೆಕ್ಸ್ಟ್ ಇಡಿಯಂ, ಕಾಸ್ಟ್ ಪರ್ಲ್ಸ್ ಬಿಫೋರ್ ಸ್ವೈನ್. ಕಾಸ್ಟ್ ಪರ್ಲ್ಸ್ ಬಿಫೋರ್ ಸ್ವೈನ್. ದ ಮೀನಿಂಗ್ ಈಸ್ ಆಫರ್ ಸಮಥಿಂಗ್ ವ್ಯಾಲ್ಯೂಯಬಲ್ ಟು ದೋಸ್ ಹೂ ಕ್ಯಾಂಟ್ ಅಪ್ರಿಸಿಯೇಟ್ ಇಟ್. ಅಂದ್ರೆ ಅಮೂಲ್ಯವಾದ ವಸ್ತುಗಳನ್ನು ಯಾರಿಗೆ ಕೊಡ್ತೀವಿ ಅಂದ್ರೆ ಅವರು ನಿಮ್ಮನ್ನ ಅಪ್ರಿಸಿಯೇಟೇ ಮಾಡೋದಿಲ್ಲ, ಅಂತಹ ವ್ಯಕ್ತಿಗಳಿಗೆ ನೀವು ಅಮೂಲ್ಯವಾದ ವಸ್ತುಗಳನ್ನು ಕೊಡ್ತಿರಲ್ಲ. ದಟ್ ಈಸ್ ಕಾಲ್ಡ್ ಕಾಸ್ಟ್ ಪರ್ಲ್ಸ್ ಬಿಫೋರ್ ಸ್ವೈನ್. ನೆಕ್ಸ್ಟ್ ಇಡಿಯಂ, ಕ್ಯಾಚ್ ಸಮೊನ್ ರೆಡ್ ಹ್ಯಾಂಡೆಡ್. ಕ್ಯಾಚ್ ಸಮೊನ್ ರೆಡ್ ಹ್ಯಾಂಡೆಡ್ ಮೀನ್ಸ್ ಕ್ಯಾಚ್ ಸಮೊನ್ ವೈಲ್ ಕಮಿಟಿಂಗ್ ಅ ಕ್ರೈಮ್. ಯಾರಾದ್ರೂ ಅಪರಾಧ ಮಾಡ್ತಾ ಇರ್ತಾರೆ, ಅಂತವ್ರನ್ನ ನಾವು ರೆಡ್ ಹ್ಯಾಂಡ್ ಆಗಿ ಹಿಡಿತೀವಲ್ಲ, ಅದಕ್ಕೇನು ಕರೀತಾರೆ? ಕ್ಯಾಚ್ ಸಮೊನ್ ರೆಡ್ ಹ್ಯಾಂಡೆಡ್. Next idiom, catch a cold. Catch a cold. The meaning is become ill with a cold. ಕೋಲ್ಡ್ ಆದಾಗ ನಮಗೆ ಜ್ವರ ಬರುತ್ತೆ, ನಮಗೆ ಆರಾಮ ಇರುವುದಿಲ್ಲ. ಸೊ ಆ ಒಂದು ಪರಿಸ್ಥಿತಿಗೆ ಏನಂತಾರೆ? ಕ್ಯಾಚ್ ಎ ಕೋಲ್ಡ್. ಕ್ಯಾಚ್ ಸಮೋನ್ಸ್ ಐ. ಕ್ಯಾಚ್ ಸಮೋನ್ಸ್ ಐ ಅಂದ್ರೆ ಅಟ್ರಾಕ್ಟ್ ಅಟೆನ್ಷನ್. ಇನ್ನೊಬ್ಬರ ಧ್ಯಾನವನ್ನು ನಮ್ಮ ಕಡೆ ಕೇಂದ್ರೀಕರಣ ಮಾಡಿಕೊಳ್ಳೋದು, ಇನ್ನೊಬ್ಬರ ಧ್ಯಾನವನ್ನು ನಮ್ಮ ಕಡೆ ಆಕರ್ಷಿಸುವುದು. ಇದಕ್ಕೇನು ಕರೀತಾರೆ? ಕ್ಯಾಚ್ ಸಮೋನ್ಸ್ ಐ. ಕ್ಯಾಚ್ ಸಮೋನ್ಸ್ ಐ. ನೆಕ್ಸ್ಟ್ ಇಡಿಯಂ, ಕ್ಯಾಚ್ ಅಪ್ ವಿತ್. ಕ್ಯಾಚ್ ಅಪ್ ವಿತ್ ಮೀನಿಂಗ್ ರೀಚ್ ದ ಸೇಮ್ ಲೆವೆಲ್ ಆರ್ ಮೀಟ್ ಆಫ್ಟರ್ ಡಿಲೇ. ಡಿಲೇ ತಡವಾದ ನಂತರ ಭೇಟಿಯಾಗುವುದು, ಅಥವಾ ರೀಚ್ ದ ಸೇಮ್ ಲೆವೆಲ್, ಅದೇ ಮಟ್ಟಕ್ಕೆ ತಲುಪುವುದು. ದಟ್ ಈಸ್ ಕಾಲ್ಡ್ ಕ್ಯಾಚ್ ಅಪ್ ವಿತ್. ಈಗ ನೆಕ್ಸ್ಟ್ ಸ್ಕ್ರೀನ್ಗೆ ಮೂವ್ ಆಗೋಣ. ನೋಡಿ, ನೆಕ್ಸ್ಟ್ ಕಾಸ್ ಅ ಸ್ಟರ್. ಕಾಸ್ ಅ ಸ್ಟರ್ ಮೀನಿಂಗ್ ಈಸ್ ಕ್ರಿಯೇಟ್ ಎಕ್ಸೈಟ್ಮೆಂಟ್ ಆರ್ ಕಾಂಟ್ರವರ್ಸಿ. ಅನ್ನೆಸೆಸರಿ ಕಾಂಟ್ರವರ್ಸಿಯಲ್ಲಿ ಬೀಳೋದು, ಸುಮ್ಮನೆ ಎಕ್ಸೈಟ್ಮೆಂಟ್ ಅನ್ನ ಕ್ರಿಯೇಟ್ ಮಾಡೋದು. ದಟ್ ಈಸ್ ಕಾಲ್ಡ್ cause a stir ಎನ್ನುವಂತ ಇಡಿಯಂ. ನೆಕ್ಸ್ಟ್ ಇಡಿಯಂ, ಚೇಂಜ್ ಹ್ಯಾಂಡ್ಸ್. ಚೇಂಜ್ ಹ್ಯಾಂಡ್ಸ್ ಮೀನಿಂಗ್ ಈಸ್ ಪಾಸ್ ಫ್ರಮ್ ಒನ್ ಓನರ್ ಟು
ಅನದರ್ ಓನರ್, ನಾವು ಒಬ್ರು ಓನರ್ನಿಂದ ಇನ್ನೊಂದು ಓನರ್ ಕಡೆ ನಾವು ಏನು ಟ್ರಾನ್ಸ್ಫರ್ ಆಗ್ತೀವಲ್ಲ, ನಮಗೆ ಕೆಲಸ ಬೇಕಾಗಿರುತ್ತೆ, ನಾವು ಒಬ್ರು ಓನರ್ ಹತ್ರ ಕೆಲಸ ಮಾಡ್ತೀವಿ, ಸ್ವಲ್ಪ ದಿನಗಳ ನಂತರ ಇನ್ನೊಬ್ಬರು ಓನರ್ ಕೆಳಗೆ ನಾವು ಕೆಲಸ ಮಾಡ್ತೀವಿ. ಸೊ ಈ ರೀತಿ ನಾವು ಒಬ್ರು ಓನರ್ನಿಂದ ಇನ್ನೊಬ್ರು ಓನರ್ಗೆ ನಾವು ಟ್ರಾನ್ಸ್ಫರ್ ಆಗ್ತೀವಲ್ಲ, ದಟ್ ಈಸ್ ಕಾಲ್ಡ್ ಚೇಂಜ್ ಹ್ಯಾಂಡ್ಸ್. ನೆಕ್ಸ್ಟ್ ಇಡಿಯಮ್ ಚೇಂಜ್ ಆಫ್ ಹಾರ್ಟ್. ಚೇಂಜ್ ಆಫ್ ಹಾರ್ಟ್, ದ ಮೀನಿಂಗ್ ಈಸ್ ಅ ಚೇಂಜ್ ಇನ್ ಒಪಿನಿಯನ್ ಆರ್ ಫೀಲಿಂಗ್. ಒಬ್ಬ ವ್ಯಕ್ತಿಯ ಅಭಿಪ್ರಾಯದಲ್ಲಿ ಬದಲಾವಣೆಯಾಗೋದು. ನಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲಾ ವ್ಯಕ್ತಿಗಳು ಎಲ್ಲಾ ಕಾಲದಲ್ಲಿ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ನೋಡಿ, ನಮ್ಮೆಲ್ಲರಿಗೂ ಗೊತ್ತಿದೆ, ಒಬ್ಬ ವ್ಯಕ್ತಿ ಚಿಕ್ಕವನಿಂದಾಗ ತುಂಬಾ ಚೆನ್ನಾಗಿರ್ತಾನೆ, ದೊಡ್ಡನಾದ ಮೇಲೆ ಅವನಿಗೆ ಸರ್ಕಾರಿ ನೌಕರಿ ಒಂದು ವೇಳೆ ಏನಾದರೂ ಹತ್ತಂದ್ರೆ ಅವನು ಟೋಟಲಿ ಅವನ ವರ್ತನೆಯಲ್ಲಿ ಅನೇಕ ಬದಲಾವಣೆಗಳಾಗುತ್ತೆ. ಅಂದ್ರೆ ಅವನ ಹತ್ರ ಗರ್ವ ಬರುತ್ತೆ. ಈ ರೀತಿ ವ್ಯಕ್ತಿಯ ಒಂದು ಒಪಿನಿಯನ್ ಅಲ್ಲಿ ಏನು ಬದಲಾವಣೆ ಆಗುತ್ತಲ್ಲ, ಅದಕ್ಕೆ ಏನ್ ಕರೀತಾರೆ, ಚೇಂಜ್ ಆಫ್ ಹಾರ್ಟ್. ನೋಡಿ, ನೆಕ್ಸ್ಟ್ ಇಡಿಯಮ್ ಚಿಪ್ ಇನ್. ಚಿಪ್ ಇನ್ ಮೀನ್ಸ್ ಕಂಟ್ರಿಬ್ಯೂಟ್ ಮನಿ ಆರ್ ಎಫೋರ್ಟ್. ಚಿಪ್ ಇನ್ ಮೀನ್ಸ್ ಕಂಟ್ರಿಬ್ಯೂಟ್ ಮನಿ, ದುಡ್ಡನ್ನ ಕಂಟ್ರಿಬ್ಯೂಟ್ ಮಾಡೋದು, ಕೊಡುವುದು, ಅಥವಾ ಕಂಟ್ರಿಬ್ಯೂಟ್ ಎಫೋರ್ಟ್, ಪ್ರಯತ್ನವನ್ನ ಕೊಡುವುದು. ಸೊ ನೆಕ್ಸ್ಟ್ ಕ್ಲೀನ್ ಸ್ಲೇಟ್. ಕ್ಲೀನ್ ಸ್ಲೇಟ್ ಈಸ್ ನಥಿಂಗ್ ಬಟ್ ಅ ಫ್ರೆಶ್ ಸ್ಟಾರ್ಟ್. ಫ್ರೆಶ್ ಆಗಿ ಫಸ್ಟ್ ಟೈಮ್ ನಾವೇನು ಸ್ಟಾರ್ಟ್ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಕ್ಲೀನ್ ಸ್ಲೇಟ್, ಅ ಫ್ರೆಶ್ ಸ್ಟಾರ್ಟ್. ನೆಕ್ಸ್ಟ್ ಇಡಿಯಮ್ ಕ್ಲೀನ್ ಅಪ್ ಒನ್ಸ್ ಆಕ್ಟ್. ಕ್ಲೀನ್ ಅಪ್ ಒನ್ಸ್ ಆಕ್ಟ್ ಮೀನ್ಸ್ ಇಂಪ್ರೂವ್ ಒನ್ಸ್ ಬಿಹೇವಿಯರ್. ನಮ್ಮ ವರ್ತನೆಯಲ್ಲಿ ನಾವು ಬದಲಾವಣೆಗಳು ಮಾಡ್ತಾ ಇರ್ತೀವಿ, ಸಮಾಜಕ್ಕೆ ತಕ್ಕಂತೆ ನಮ್ಮ ವರ್ತನೆಯಲ್ಲಿ ನಾವು ಬದಲಾವಣೆಗಳನ್ನ ಮಾಡ್ತಾ ಇರ್ತೀವಿ. ಅದಕ್ಕೇನು ಕರೀತಾರೆ, ಕ್ಲೀನ್ ಅಪ್ ಒನ್ಸ್ ಆಕ್ಟ್ ಎನ್ನುವಂತ ಇಡಿಯಮ್. ನೆಕ್ಸ್ಟ್ ಇಡಿಯಮ್ ಯಾವ್ದಿದೆ ಅಂತಂದ್ರೆ ಕ್ಲಿಯರ್ ದ ಏರ್. ಕ್ಲಿಯರ್ ದ ಏರ್, ದ ಮೀನಿಂಗ್ ಈಸ್ ರಿಮೂವ್ ಟೆನ್ಷನ್ ಆರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ಹತ್ರ ಕೆಲವೊಂದ್ಸಲ ತುಂಬಾ ಟೆನ್ಷನ್ ಅಲ್ಲಿ ಇರ್ತೀವಿ, ಆ ಟೆನ್ಷನ್ ಇಂದ ನಾವು ಹೊರಗೆ ಬರಬೇಕು. ಕೆಲವೊಂದ್ಸಲ ನಾವು ಇನ್ನೊಬ್ಬರ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀವಿ, ಅದರಿಂದ ನಾವು ಹೊರಗೆ ಬರಬೇಕು. ಇದಕ್ಕೆ ಏನ್ ಕರೀತಾರೆ, ಕ್ಲಿಯರ್ ದ ಏರ್. ಕ್ಲಿಯರ್ ದ ಏರ್ ಎನ್ನುವಂಥದ್ದು. ನೆಕ್ಸ್ಟ್ ಕ್ಲೋಸ್ ಕಾಲ್. ಕ್ಲೋಸ್ ಕಾಲ್ ಇಡಿಯಂನ ಅರ್ಥವೇನು, ಅ ನ್ಯಾರೋ ಎಸ್ಕೇಪ್. ನ್ಯಾರೋ ಎಸ್ಕೇಪ್ ನೋಡಿ, ಈಗ ಕಳ್ಳರಿಗೆ ನಾವು ಜೈಲಲ್ಲಿ ಹಾಕ್ತೇವೆ, ಆ ಜೈಲಿಂದ ಅವರು ಏನೋ ಒಂದು ಉಪಾಯದ ಮೂಲಕ ಅವರು ಎಸ್ಕೇಪ್ ಆಗ್ಬಿಡ್ತಾರೆ. ಸೊ ಆ ರೀತಿ ಎಸ್ಕೇಪ್ ಆಗೋದಕ್ಕೆ ಏನ್ ಕರೀತಾರೆ, ಕ್ಲೋಸ್ ಕಾಲ್. ಅಂದ್ರೆ ಅ ನ್ಯಾರೋ ಎಸ್ಕೇಪ್, ಸ್ವಲ್ಪದರಲ್ಲಿ ಅವನು ಓಡೋಗ್ಬಿಟ್ಟ ನೋಡ್ರಿ ಅಂತಾರಲ್ಲ, ಆ ರೀತಿ ಕ್ಲೋಸ್ ಕಾಲ್, ಅ ನ್ಯಾರೋ ಎಸ್ಕೇಪ್. ಸೊ ನೆಕ್ಸ್ಟ್ ಇಡಿಯಮ್ ಏನಿದೆ, ಕ್ಲೋಸ್ ಸೇವ್. ನೆಕ್ಸ್ಟ್ ಇಡಿಯಮ್ ಏನಿದೆ, ಕ್ಲೋಸ್ ಸೇವ್. ಕ್ಲೋಸ್ ಸೇವ್ ಅಂತಂದ್ರೆ a dangerous situation narrowly avoided. ಸೊ ಅ ಡೇಂಜರಸ್ ಸಿಚುವೇಶನ್, ತುಂಬಾ ಅಪಾಯಕಾರಿಯಾದಂತಹ ಇವತ್ತಿನ ಸಿಚುವೇಶನ್ ತುಂಬಾ ಅಪಾಯಕಾರಿ ಇದೆ, ಆದ್ರೆ ನಾವು ಸ್ಮಾರ್ಟ್ ಆಗಿ ಅದರಿಂದ ನಾವು ಅವಾಯ್ಡ್ ಆಗಬೇಕು, ಆ ಒಂದು ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕು. ಅದಕ್ಕೇನು ಕರೀತಾರೆ, ಕ್ಲೋಸ್ ಸೇವ್ ಎನ್ನುವಂತ ಇಡಿಯಮ್. ನೆಕ್ಸ್ಟ್ ಇಡಿಯಮ್ ಏನಿದೆ, ಕೋಲ್ಡ್ ಶೌಲ್ಡರ್. ಕೋಲ್ಡ್ ಶೌಲ್ಡರ್ ಮೀನಿಂಗ್ ಈಸ್ ಡೆಲಿಬರೇಟ್ ನೆಗ್ಲೆಕ್ಟ್ ಆರ್ ಇಗ್ನೋರಿಂಗ್. ಇಗ್ನೋರ್ ಮಾಡೋದು, ತಿರಸ್ಕಾರ ಮಾಡೋದು, ನೆಗ್ಲೆಕ್ಟ್ ಮಾಡೋದು. ಡೆಲಿಬರೇಟ್ ಸ್ಪಷ್ಟವಾಗಿ ನೆಗ್ಲೆಕ್ಟ್ ಮಾಡೋದು. ಅವನೇನ್ ಬಿಡ್ರಿ, ನಾನು ಒಂದ್ ಕಡೆ ಕೇರೆ ಮಾಡಲ್ಲ ಅವನಿಗೆ, ಈ ರೀತಿ ಅಂತೀವಲ್ಲ, ನೆಗ್ಲೆಕ್ಟ್ ಮಾಡ್ತೀವಲ್ಲ, ಆ ರೀತಿ ನೆಗ್ಲೆಕ್ಟ್ ಮಾಡೋದಕ್ಕೆ ಏನಂತ ಕರೀತಾರೆ, ಅದಕ್ಕೆ ಸಂಬಂಧಪಟ್ಟಂತ ಇಡಿಯಮ್ ಕೋಲ್ಡ್ ಶೌಲ್ಡರ್. ಕೋಲ್ಡ್ ಶೌಲ್ಡರ್. ನೋಡಿ, ಈಗ ನೆಕ್ಸ್ಟ್ ಸ್ಕ್ರೀನ್ಗೆ ಮೂವ್ ಆಗೋಣ. ಕಮ್ ಕ್ಲೀನ್. ಕಮ್ ಕ್ಲೀನ್ ಈಸ್ ನಥಿಂಗ್ ಬಟ್ ಕನ್ಫೆಸ್ ದ ಟ್ರೂತ್. ಸತ್ಯವನ್ನ ಒಪ್ಕೊಳ್ಳುವುದು, ಸತ್ಯಕ್ಕೆ ನಾವು ಒಪ್ಕೋಬೇಕು. ಕನ್ಫೆಸ್ ದ ಟ್ರೂತ್, ಅದಕ್ಕೆ ಸಂಬಂಧಪಟ್ಟಿರುವಂತ ಇಡಿಯಮ್ ಕಮ್ ಕ್ಲೀನ್. ನೆಕ್ಸ್ಟ್ ಒಂದು ಇಡಿಯಮ್ ಕಮ್ ಹೆಲ್ ಆರ್ ಹೈ ವಾಟರ್. ಕಮ್ ಹೆಲ್ ಆರ್ ಹೈ ವಾಟರ್, ದಟ್ ಈಸ್ ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್. ಏನಾಗುತ್ತೆ ನನಗೆ ಗೊತ್ತಿಲ್ಲ, ನಾನು ಮಾತ್ರ ಟೆನ್ಷನ್ ತಗೊಳ್ಳಲ್ಲ ನೋಡ್ರಿ, ಏನೇ ಆಗಲಿ, ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್, ಏನಾಗಲಿ ಪರವಾಗಿಲ್ಲ, ನನ್ನ ಕೆಲಸ ಏನಿದೆ ನಾನು ಮಾಡೇ ಮಾಡ್ತೀನಿ. ದಟ್ ಈಸ್ ಕಾಲ್ಡ್ ಕಮ್ ಹೆಲ್ ಆರ್ ಹೈ ವಾಟರ್. ಕಮ್ ಹೆಲ್ ಆರ್ ಹೈ ವಾಟರ್, ನೋ ಮ್ಯಾಟರ್ ವಾಟ್ ಹ್ಯಾಪನ್ಸ್. ಕಮ್ ಆಫ್ ಏಜ್. ಕಮ್ ಆಫ್ ಏಜ್ ಇದರ ಮೀನಿಂಗ್ ಏನಿದೆ ಅಂದ್ರೆ ರೀಚ್ ಅಡಲ್ಟ್ಹುಡ್. ನಾವು ಒಂದು ವಯಸ್ಸಿಗೆ ಬರ್ತೀವಲ್ಲ ನೋಡಿ, ಫಸ್ಟಿಗೆ ಬಾಲ್ಯ ಅವಸ್ಥೆ, ಆಮೇಲೆ ತಾರುಣ್ಯ ಅವಸ್ಥೆ, ಆಮೇಲೆ ಒಂದು ವಯಸ್ಕ ಅವಸ್ಥೆಗೆ ಅಂದ್ರೆ 18 ವಯಸ್ಸಿನಿಂದ 30 ವಯಸ್ಸಿನವರೆಗೆ ಆ ಒಂದು ಅಡಲ್ಟ್ ಹುಡ್ಗೆ ನಾವು ಬರ್ತೀವಲ್ಲ, ಆ ಒಂದು ವಯಸ್ಸಿಗೆ ಬರ್ತೀವಲ್ಲ, ದಟ್ ಇಸ್ ಕಾಲ್ಡ್ ಕಮ್ ಆಫ್ ಏಜ್. ನೆಕ್ಸ್ಟ್ ನೋಡಿ, ಕಮ್ ಔಟ್ ಆಫ್ ಒನ್ಸ್ ಸೆಲ್. ಕಮ್ ಔಟ್ ಆಫ್ ಒನ್ಸ್ ಸೆಲ್, ಇದರ ಮೀನಿಂಗ್ ಬಿಕಮ್ ಮೋರ್ ಕಾನ್ಫಿಡೆಂಟ್, ತುಂಬಾ ಕಾನ್ಫಿಡೆಂಟ್ ಆಗಿರೋದು. ಈಗ ನೋಡಿ, ನಾವು ದಿನಾಲು ವೇದಿಕೆ ಮೇಲೆ ಹೋಗಿ ಭಾಷಣ ಮಾಡ್ತಾ ಇದ್ರೆ ನಮ್ಮ ಹತ್ರ ತುಂಬಾ ಕಾನ್ಫಿಡೆಂಟ್ ಬರುತ್ತೆ. ನಾನು ಕೂಡ ದಿನಾಲು ವಿಡಿಯೋ ಮಾಡ್ತಾ ಇದ್ದೀನಿ, ಡೇ ಬೈ ಡೇ ನನ್ನ ಹತ್ರ ಜಾಸ್ತಿ ಕಾನ್ಫಿಡೆನ್ಸ್ ಬರ್ತಾ ಇದೆ. ಎಷ್ಟು ಜನ ನೋಡ್ತಾ ಇದ್ರೆ ನನ್ನ ವಿಡಿಯೋ ಅದು ನನಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ತುಂಬಾ ಕಾನ್ಫಿಡೆನ್ಸ್ ಬರ್ತಾ ಇದೆ. ಅದಕ್ಕೇನು ಕರೀತಾರೆ, ಕಮ್ ಔಟ್ ಆಫ್ ಒನ್ಸ್ ಸೆಲ್. Come rain or shine. Come rain or shine regardless of circumstances. ಎಂತಾನೇ ಸಂದರ್ಭ ಇರಲಿ, ನಾನು ಅದ್ರ ಬಗ್ಗೆ ಟೆನ್ಷನ್
ತಗೊಳಂಗಿಲ್ಲ. ರಿಗಾರ್ಡ್ಲೆಸ್ ಆಫ್ ಸರ್ಕಮ್ಸ್ಟಾನ್ಸಸ್, ಎಂತಾನೇ ಸಂದರ್ಭದಲ್ಲಿ ನಾನು ಮಾತ್ರ ಟೆನ್ಷನ್ ತೆಗೆದುಕೊಳ್ಳೋದಿಲ್ಲ. ಸೊ ಅದಕ್ಕೇನಂತಾರೆ, ಕಮ್ ರೈನ್ ಆರ್ ಶೈನ್, ಮಳಿನೇ ಬರಲಿ ಬಿಸಿಲೇ ಇರಲಿ, ದಟ್ ಈಸ್ ದ ಮೀನಿಂಗ್, ಕಮ್ ರೈನ್ ಆರ್ ಶೈನ್. ನೆಕ್ಸ್ಟ್ ನೋಡಿ, ಕಮ್ ಟು ಲೈಟ್. ಕಮ್ ಟು ಲೈಟ್ ಈಸ್ ನಥಿಂಗ್ ಬಟ್ ಬಿಕಮ್ ನೋನ್ ಆರ್ ರಿವೀಲ್ಡ್, ಎಲ್ಲರಿಗೆ ನಮ್ಮ ಬಗ್ಗೆ ಹೇಳ್ಕೊಡೋದು, ಅಂದರೆ ನಮ್ಮ ಒಂದು ಸೀಕ್ರೆಟ್ ಮಾಹಿತಿಯನ್ನು ಹೇಳ್ಕೊಡೋದು, ಎಲ್ಲರಿಗೆ ಪರಿಚಯ ಮಾಡಿಕೊಡೋದು, ದಟ್ ಈಸ್ ಕಾಲ್ಡ್ ಕಮ್ ಟು ಲೈಟ್, ಬ್ರಿಂಗ್ ಟು ಲೈಟ್ ಅಂತ ಕೂಡ ಕರಿತೀವಿ ನಾವು. ನೆಕ್ಸ್ಟ್ ಇಡಿಯಮ್ ಏನಿದೆ, ಕಮ್ ಟು ಟರ್ಮ್ಸ್ ವಿತ್. ಕಮ್ ಟು ಟರ್ಮ್ಸ್ ವಿತ್ ಅಂದರೆ ಎಕ್ಸೆಪ್ಟ್ ಅ ಡಿಫಿಕಲ್ಟ್ ಸಿಚುವೇಶನ್, ಕಷ್ಟಕರವಾದ ಒಂದು ಸಿಚುವೇಶನ್ ಅನ್ನು ನಾವು ಫೇಸ್ ಮಾಡಬೇಕು. ನಾನು ಒಂದು ಸಮಯದಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ, ಅನೇಕ ಕಷ್ಟಗಳು ನನಗೆ ಬರ್ತಾ ಇದ್ದವು, ಆದರೂ ಕೂಡ ಆ ಕಷ್ಟಗಳನ್ನು ನಾನು ಹಿಮ್ಮೆಟ್ಟಿಸಿದೆ, ಅದನ್ನು ಧೈರ್ಯದಿಂದ ನಾನು ಎದುರಿಸಿದ್ದೇನೆ. ದಟ್ ಈಸ್ ಕಾಲ್ಡ್ ಕಮ್ ಟು ಟರ್ಮ್ಸ್ ವಿತ್. ಕಮ್ ಟು ಟರ್ಮ್ಸ್ ವಿತ್ ಅಂದರೆ ಎಕ್ಸೆಪ್ಟ್ ಎ ಡಿಫಿಕಲ್ಟ್ ಸಿಚುವೇಶನ್. ನೆಕ್ಸ್ಟ್ ಇಡಿಯಮ್ ಏನಿದೆ, ಕೂಲ್ ಆಸ್ ಅ ಕುಕುಂಬರ್. ಅದಕ್ಕೆ ಇನ್ನೊಂದು ಕೂಡ ಹೇಳ್ಬೋದು, ಇನ್ನೊಂದು ಇಡಿಯಮ್ ಇದೆ, ಇದ್ರ ಥರನೇ ಇದೆ, ದಟ್ ಈಸ್ ಆಸ್ ಕೂಲ್ ಆಸ್ ಕುಕುಂಬರ್ ಕೂಡ ಅಂತ ಕರಿತೀವಿ. ಅಂದರೆ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್, ಏನೇ ಬರಲಿ, ಊರು ಸುಟ್ಟೋಗ್ಲಿ ಪರವಾಗಿಲ್ಲ, ಆದರೆ ನಾನು ಮಾತ್ರ ತುಂಬ ಕಾಮ್ ಆಗಿರ್ತೀನಿ, ದಟ್ ಈಸ್ ಕಾಲ್ಡ್ ಆಸ್ ಕೂಲ್ ಆಸ್ ಕುಕುಂಬರ್. ಕೌಂಟ್ ಒನ್ಸ್ ಬ್ಲೆಸ್ಸಿಂಗ್ಸ್. ಕೌಂಟ್ ಒನ್ಸ್ ಬ್ಲೆಸ್ಸಿಂಗ್ಸ್ ಅಂದರೆ ಬಿ ಗ್ರೇಟ್ಫುಲ್ ಫಾರ್ ವಾಟ್ ಒನ್ ಹ್ಯಾಸ್. ಬಿ ಗ್ರೇಟ್ಫುಲ್, ನಮ್ಮ ಹತ್ರ ಏನಿದೆ ಅಷ್ಟಕ್ಕೆ ನಾವು ಖುಷಿಯಾಗಿರ್ಬೇಕು. ನೋಡಿ, ನನ್ನ ಹತ್ರ ದೇವ್ರು ಇಷ್ಟೇ ಕೊಟ್ಟಿದ್ದಾನೆ, ಇಷ್ಟರಲ್ಲೇ ಖುಷಿ ಇರಬೇಕು. ನಾನು ಇನ್ನೊಬ್ಬರ ಹತ್ರ ಕಾರ್ ಇದೆ, ಇನ್ನೊಬ್ಬರ ಹತ್ರ 4 ಬಿಲ್ಡಿಂಗ್ ಇದೆ, ನಾನೇಕೆ ವರಿ ಮಾಡ್ಕೊಳ್ಳೋದು? ನನಗೆ ದೇವ್ರು ಎಷ್ಟು ಕೊಟ್ಟಿದ್ದಾನೆ ಅಷ್ಟರಲ್ಲೇ ನಾನು ನೆಮ್ಮದಿಯಿಂದ ಇರಬೇಕು, ಸಾಕು. ಊಟಕ್ಕೆ ಸಿಗ್ತಾ ಇದೆಯಲ್ಲ, ದ್ಯಾಟ್ಸ್ ಇನಫ್. ನಮ್ಮ ಹತ್ರ ನಾವು ಆರಾಮಾಗಿರಬೇಕು. ದಟ್ ಈಸ್ ಕಾಲ್ಡ್ ಕೌಂಟ್ ಒನ್ಸ್ ಬ್ಲೆಸ್ಸಿಂಗ್ಸ್. ಕ್ರ್ಯಾಕ್ ಎ ಜೋಕ್. ಕ್ರ್ಯಾಕ್ ಎ ಜೋಕ್ ಮೀನ್ಸ್ ಟೆಲ್ ಎ ಜೋಕ್. ಜೋಕ್ಸ್ಗಳನ್ನು ಹೇಳೋದಕ್ಕೆ ಏನು ಕರೀತಾರೆ, ಅದಕ್ಕೆ ಸಂಬಂಧಪಟ್ಟಿರುವಂಥ ಇಡಿಯಮ್ ಕ್ರ್ಯಾಕ್ ಎ ಜೋಕ್. ಈಗ ನೆಕ್ಸ್ಟ್ ಸ್ಕ್ರೀನ್ಗೆ ಮೂವ್ ಆಗೋಣ. ಕ್ರ್ಯಾಕ್ ದ ವಿಪ್. ಕ್ರ್ಯಾಕ್ ದ ವಿಪ್ ಅಂದರೆ ಎನ್ಫೋರ್ಸ್ ಡಿಸಿಪ್ಲಿನ್ ಸ್ಟ್ರಿಕ್ಟ್ಲಿ. ನಮ್ಮ ಶಾಲೆಯಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕಾದ್ರೆ ಕೆಲವೊಂದು ಸಲ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ. ಸೊ ಆ ಒಂದು ಸ್ಟ್ರಿಕ್ಟ್ ಆಗಿ ನಾವು ಆ್ಯಕ್ಷನ್ ತೆಗೆದುಕೊಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಕ್ರ್ಯಾಕ್ ದ ವಿಪ್. ನೆಕ್ಸ್ಟ್ ಇಡಿಯಮ್ ಕ್ರೈ ಓವರ್ ಸ್ಪಿಲ್ಡ್ ಮಿಲ್ಕ್. ಕ್ರೈ ಓವರ್ ಸ್ಪಿಲ್ ಮಿಲ್ಕ್, ರಿಗ್ರೆಟ್ ಸಮಥಿಂಗ್ ದಟ್ ಕ್ಯಾಂಟ್ ಬಿ ಚೇಂಜ್ಡ್. ಈಗ ಹಾಲು ಕಾಯ್ತಾ ಇರುತ್ತೆ, ಹಾಲು ಕಾಯ್ದ ನಂತರ ಉಕ್ಕಿ ಕೆಳಗೆ ಚೆಲ್ಬಿಡುತ್ತೆ. ಹಾಲು ಈಗಾಗಲೇ ಉಕ್ಕಿ ಚೆಲ್ಲೋಗಿದೆ, ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಹೀಗೆ ಕ್ರೈ ಓವರ್ ದ ಸ್ಪಿಲ್ಡ್ ಮಿಲ್ಕ್, ಏನೋ ಒಂದು ಘಟನೆ ನಡೆದಿದೆ, ನಡೀತು, ಅದನ್ನು ನಾವು ಚೇಂಜ್ ಮಾಡೋಕ್ಕೆ ಆಗಲ್ಲ, ಇನ್ನು ಮುಂದೆ ನಾವು ಹುಷಾರಾಗಿರ್ಬೇಕು ಅಷ್ಟೇ. ಸೊ ಅದು ಈ ಒಂದು ಇಡಿಯಮ್ನ ಮೀನಿಂಗು, ಕ್ರೈ ಓವರ್ ಸ್ಪಿಲ್ಡ್ ಮಿಲ್ಕ್. ಅಂದರೆ ಏನೋ ಒಂದು ದುಃಖದ ಕೆಟ್ಟ ಘಟನೆ ಆಗಿರುತ್ತೆ ನಮ್ಮ ಜೀವನದಲ್ಲಿ, ಅದನ್ನು ನೆನೆಸ್ಕೊಳ್ಬಾರ್ದು, ಅದಕ್ಕೆ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಇನ್ನು ಮುಂದೆ ನಾವು ಕೇರ್ಫುಲ್ ಆಗಿರಬೇಕು. ದಟ್ ಈಸ್ ಕಾಲ್ಡ್ ಕ್ರೈ ಓವರ್ ಸ್ಪಿಲ್ಡ್ ಮಿಲ್ಕ್. ನೆಕ್ಸ್ಟ್ ಇಡಿಯಮ್ ಕ್ರಾಸ್ ಒನ್ಸ್ ಫಿಂಗರ್ಸ್. ಕ್ರಾಸ್ ಒನ್ಸ್ ಫಿಂಗರ್ಸ್, ದ ಮೀನಿಂಗ್ ಈಸ್ ಹೋಪ್ ಫಾರ್ ಗುಡ್ ಲಕ್. ಒಳ್ಳೇದಾಗಲಿ, ಹೋಪ್ ಫಾರ್ ಗುಡ್ ಲಕ್, ಮುಂದೆ ನನಗೆ ಚೆನ್ನಾಗಾಗುತ್ತೆ ಅಂತ ನನ್ನ ಹತ್ರ ಆಸೆ ಇದೆ. ಸೊ ಅದಕ್ಕೇನಂತಾರೆ ಕ್ರಾಸ್ ಒನ್ಸ್ ಫಿಂಗರ್ಸ್. ನೆಕ್ಸ್ಟ್ ಇಡಿಯಮ್ ಕ್ರಾಸ್ ದ ಬ್ರಿಡ್ಜ್ ವೆನ್ ಯು ಕಮ್ ಟು ಇಟ್. ಕ್ರಾಸ್ ದ ಬ್ರಿಡ್ಜ್ ವೆನ್ ಯು ಕಮ್ ಟು ಇಟ್. ಡೀಲ್ ವಿತ್ ಎ ಪ್ರಾಬ್ಲಮ್ ಲೇಟರ್. ಡೀಲ್ ವಿತ್ ಎ ಪ್ರಾಬ್ಲಮ್ ಲೇಟರ್. ಯಾವುದೇ ಸಮಸ್ಯೆಗಳನ್ನು ಬಂದಾಗ ಆ ಸಮಸ್ಯೆಗಳ ಜೊತೆ ನಾವು ಸಮಸ್ಯೆಗಳನ್ನು ಎದುರಿಸಬೇಕು, ಫೇಸ್ ಮಾಡಬೇಕು, ಅಂಜಬಾರ್ದು. ದಟ್ ಈಸ್ ಕಾಲ್ಡ್ ಕ್ರಾಸ್ ದ ಬ್ರಿಡ್ಜ್ ವೆನ್ ಯು ಕಮ್ ಟು ಇಟ್. ಸೊ ಏನೇ ಕಷ್ಟಗಳು ಬಂದಾಗ ನಾವು ಎದುರಿಸಬೇಕು, ಅದಕ್ಕೇನಂತಾರೆ ಕ್ರಾಸ್ ದ ಬ್ರಿಡ್ಜ್ ವೆನ್ ಯು ಕಮ್ ಟು ಇಟ್. ಕಟ್ ಎ ಲಾಂಗ್ ಸ್ಟೋರಿ ಶಾರ್ಟ್, ಸಮರೈಸ್ ಬ್ರೀಫ್ಲಿ. ಕಟ್ ಎ ಲಾಂಗ್ ಸ್ಟೋರಿ ಶಾರ್ಟ್ ಅಂದರೆ ಸಮರಿ ರೂಪದಲ್ಲಿ ಬರೆಯುವುದು ಅಂತ, ಸಣ್ಣದಾಗಿ ಬರೆಯೋದು. ಕಟ್ ಕಾರ್ನರ್ಸ್. ಕಟ್ ಕಾರ್ನರ್ಸ್ ಅಂದರೆ ಡೂ ಸಮಥಿಂಗ್ ಚೀಪ್ಲಿ ಆರ್ ಕೇರ್ಲೆಸ್ಲಿ. ಕೇರ್ಲೆಸ್ಲಿ, ಯಾವುದೇ ಸೀರಿಯಸ್ ಇರಲಾರ್ದೆ ಕೆಲಸ ಮಾಡ್ತೀವಲ್ಲ ಕೆಲವೊಂದ್ಸಲ, ನಾವು ಸೀರಿಯಸ್ ಆಗಿ ಇರೋದಿಲ್ಲ, ಸುಮ್ಮನೆ ಮಾಡಬೇಕಾಗಿದೆ ಮಾಡ್ತೀವಿ ಅಷ್ಟೇ. ಈ ರೀತಿ ಚೀಪಾಗಿ ಕೆಲಸ ಮಾಡೋದು, ಕೇರ್ಲೆಸ್ ಆಗಿ ಕೆಲಸ ಮಾಡೋದಕ್ಕೆ ಏನು ಕರೀತಾರೆ, ಕಟ್ ಕಾರ್ನರ್ಸ್. ನೆಕ್ಸ್ಟ್ ನೋಡಿ, ಕಟ್ ಡೌನ್ ಟು ಸೈಜ್. ಕಟ್ ಡೌನ್ ಟು ಸೈಜ್ ಅಂದರೆ ಹಂಬಲ್ ಸಮ್ವನ್. ಹಂಬಲ್ ಸಮ್ವನ್, ಇನ್ನೊಬ್ಬರ ಬಗ್ಗೆ ನಮ್ಮ ಹತ್ರ ಏನಿರಬೇಕು, ಕನಿಕರ ಇರಬೇಕು, ಒಳ್ಳೆಯ ಭಾವನೆ ಇರಬೇಕು, ಪ್ರೀತಿಯನ್ನು ಹೊಂದಿರಬೇಕು ನಾವು, ಅದಕ್ಕೇನಂತಾರೆ ಕಟ್ ಡೌನ್ ಟು ಸೈಜ್. ನೆಕ್ಸ್ಟ್ ಇಡಿಯಮ್ ಕಟ್ ಟು ದ ಚೇಸ್. ಕಟ್ ಟು ದ ಚೇಸ್ ಈಸ್ ನಥಿಂಗ್ ಬಟ್ ಗೆಟ್ ಟು ದ ಮೇನ್ ಪಾಯಿಂಟ್. ಮೇನ್ ಪಾಯಿಂಟಿಗೆ, ಪ್ರಮುಖ ವಿಷಯಕ್ಕೆ ನಾವು ಬರುವುದು, ಬೇರೆ ಸೊಳ್ಳುಗಳು ಬೇಡ, ಪ್ರಮುಖ ವಿಷಯದ ಬಗ್ಗೆ ಮಾತಾಡೋಣ, ಅದಕ್ಕೇನಂತಾರೆ ಕಟ್ ಟು ದ ಚೇಸ್. ಕ್ಯಾಟ್ ಔಟ್ ಆಫ್ ದ ಬ್ಯಾಗ್. ಕ್ಯಾಟ್ ಔಟ್ ಆಫ್ ದ ಬ್ಯಾಗ್, ಚೀಲದ ಹೊರಗೆ, ಬೆಕ್ಕು ಚೀಲದಿಂದ ಹೊರಗೆ ಬರುವುದು ಅಂತ. ಇದರ ಮೀನಿಂಗ್ ಏನು, ರಿವೀಲ್ ಅ ಸೀಕ್ರೆಟ್. ಅಂದರೆ ನಮ್ಮದು ಯಾವುದೋ ಒಂದು ಸೀಕ್ರೆಟನ್ನು ನಾವು ಹೊರಗೆ ಹಾಕ್ತೀವಲ್ಲ, ಎಲ್ರಿಗೂ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್. ನೆಕ್ಸ್ಟ್ ನೋಡಿ, ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. ದಟ್ ಈಸ್ ರೈನಿಂಗ್. ರೈನಿಂಗ್ ಹೆವಿಲಿ, ತುಂಬ ಜೋರಾಗಿ ಮಳೆ ಬೀಳ್ತಾ ಇದೆ, ತುಂಬ ಜೋರಾಗಿ ಮಳೆ ಬೀಳ್ತಾ ಇದೆ. ಈ ಒಂದು ಸಿಚುವೇಶನ್ಗೆ ಏನು ಕರೀತಾರೆ, ಅದಕ್ಕೆ ಸಂಬಂಧಪಟ್ಟಿರುವಂಥ ಇಡಿಯಮು ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್. Cats and dogs. Rain is here, there is raining, cats and dogs. Okay, in Bidar it is raining, cats and dogs. ಅಂದರೆ ತುಂಬ ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ.
ನೋಡಿ. Okay, next idiom, catch 22. Catch 22 means a situation with no solution. ಇಂಥ ಸಿಚುವೇಶನಲ್ಲಿ ನಾವು ಇವತ್ತು ಸಿಕ್ಕಾಕೊಂಡಿದ್ದೀವಿ ಅಂತಂದರೆ ಯಾವುದೇ ಸೊಲ್ಯೂಷನ್ನೇ ಇಲ್ಲ, ಬರೀ ಪ್ರಾಬ್ಲಮು. ಸೊ ಇಂಥ ಸಿಚುವೇಶನ್ಗೆ ಏನು ಕರೀತಾರೆ? ಕ್ಯಾಚ್ 22 ಎನ್ನುವಂಥ ಇಡಿಯಮ್. ಚೇಂಜ್ ಒನ್ಸ್ ಟ್ಯೂನ್, ಚೇಂಜ್ ಒನ್ಸ್ ಅಟಿಟ್ಯೂಡ್ ಆರ್ ಒಪಿನಿಯನ್. ನಮ್ಮ ಅಟಿಟ್ಯೂಡಲ್ಲಿ, ನಮ್ಮ ಒಂದು ಕ್ಯಾರೆಕ್ಟರ್ನಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ತೀವಲ್ಲ, ಅದಕ್ಕೆ ಏನು ಕರೀತಾರೆ? ಚೇಂಜ್ ಒನ್ಸ್ ಟ್ಯೂನ್. ಚ್ಯೂ ದ ಫ್ಯಾಟ್ ಮೀನಿಂಗ್ ಚಾಟ್ ಕ್ಯಾಶುವಲಿ. ಕಾಮನ್ ಆಗಿ ಇನ್ನೊಬ್ಬರ ಜೊತೆ ನಾವು ಚಾಟ್ ಮಾಡೋದು. ಚಾಟ್ ಅಂದರೆ ಸಂಭಾಷಣೆ, ಮೊಬೈಲಲ್ಲಿ ನಾವು ಚಾಟ್ ಮಾಡ್ತೀವಲ್ಲ ಫ್ರೆಂಡ್ ಜೊತೆ. ಸೊ ಆ ರೀತಿ ಕಾಮನ್ ಆಗಿ ಚಾಟ್ ಮಾಡ್ತೀವಿ, ಹೌದಾ? ಅದಕ್ಕೆ ಏನು ಕರೀತಾರೆ? ಚ್ಯೂ ದ ಫ್ಯಾಟ್. ನೆಕ್ಸ್ಟ್ ಕೋಲ್ಡ್ ಫೀಟ್ ಅಂದರೆ ಫಿಯರ್ ಆರ್ ನರ್ವಸ್ನೆಸ್ ಬಿಫೋರ್ ಡೂಯಿಂಗ್ ಸಮಥಿಂಗ್. ಯಾವುದೇ ಒಂದು ಹೊಸ ಕೆಲಸ ಮಾಡಬೇಕಾದ್ರೆ ಫಸ್ಟಿಗೆ ನಮಗೆ ತುಂಬ ಭಯ ಆಗುತ್ತೆ. ಸೊ ಆ ಒಂದು ಪರಿಸ್ಥಿತಿಗೆ ಏನು ಕರೀತಾರೆ? ಆ ಒಂದು ಅದಕ್ಕೆ ಸಂಬಂಧಪಟ್ಟಿರುವಂಥ ಇಡಿಯಮ್ ಕೋಲ್ಡ್ ಫೀಟ್. ಕಮ್ ಫುಲ್ ಸರ್ಕಲ್ ಅಂದರೆ ರಿಟರ್ನ್ ಟು ದ ಸ್ಟಾರ್ಟಿಂಗ್ ಪಾಯಿಂಟ್. ಮತ್ತೆ ಸ್ಟಾರ್ಟಿಂಗ್ಲಿಂದ ಸ್ಟಾರ್ಟ್ ಮಾಡೋದು. ಇವತ್ತಕ್ಕ ಎಷ್ಟೋ ಎಕ್ಸಾಮ್ಗೆ ನಾವು ಪ್ರಯತ್ನ ಮಾಡ್ತೀವಿ, ಸಕ್ಸಸ್ ಸಿಗೋಂಗಿಲ್ಲ. ಮತ್ತೆ ನೆಕ್ಸ್ಟ್ ಎಕ್ಸಾಮ್ಗೆ ಮತ್ತೆ ಸ್ಟಾರ್ಟಿಂಗಿಂದ ಮತ್ತೆ ಓದ್ತಾ ಇರ್ತೀವಿ. ದಟ್ ಈಸ್ ಕಾಲ್ಡ್ ಕಮ್ ಫುಲ್ ಸರ್ಕಲ್. ಕಮ್ ವಾಟ್ ಮೇ, ವಾಟ್ ಎವರ್ ಹ್ಯಾಪನ್ಸ್, ಏನೇ ಆಗಲಿ ಪರವಾಗಿಲ್ಲ, ನಾನು ಮಾತ್ರ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ನೋಡ್ರಿ ಅಂತಾರೆ ಕೆಲವೊಬ್ರು. ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥ ಇಡಿಯಮ್ ಕಮ್ ವಾಟ್ ಮೇ. ಕುಕ್ ದ ಬುಕ್ಸ್ ಅಂದರೆ ಫಾಲ್ಸಿಫೈ ಫೈನಾನ್ಸಿಯಲ್ ರೆಕಾರ್ಡ್ಸ್. ಯಾವುದೇ ನಮ್ಮ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ನಮ್ಮ ಹತ್ರ ರೆಕಾರ್ಡಿಂಗ್ ಇರ್ತಾವಲ್ಲ, ಆ ಎಲ್ಲ ರೆಕಾರ್ಡ್ಗಳನ್ನು ಬೋಗಸ್ ಮಾಡೋದು, ಅಂದರೆ ಡುಪ್ಲಿಕೇಟ್ ಮಾಡೋದಕ್ಕೆ ಏನು ಕರೀತಾರೆ? ಕುಕ್ ದ ಬುಕ್ಸ್. ಕಾಸ್ಟ್ ಆನ್ ಆರ್ಮ್ ಆ್ಯಂಡ್ ಎ ಲೆಗ್ ಅಂದರೆ ಬಿ ವೆರಿ ಎಕ್ಸ್ಪೆನ್ಸಿವ್. ಕೆಲವೊಬ್ರು ತುಂಬ ಖರ್ಚು ಮಾಡ್ತಾರೆ, ನಾನು ಕೂಡ ಹಾಗೆ ಬಹಳಷ್ಟು ದುಡ್ಡನ್ನು ಖರ್ಚು ಮಾಡ್ತೀನಿ. ಏನು ಮಾಡೋಕ್ಕಾಗುತ್ತೆ? ಎಲ್ಲರಿಗೂ ದಾನ ಮಾಡುವಂಥದ್ದು, ಪ್ರಾಣಿಗಳಿಗೆ ಇದು ಮಾಡಬೇಕಾಗುತ್ತೆ. ಸೊ ಐ ಆಮ್ ವೆರಿ ಎಕ್ಸ್ಪೆನ್ಸಿವ್ ಪರ್ಸನ್. ಅಂದರೆ ನನಗೆ ಕೆಟ್ಟದಕ್ಕೆ ಖರ್ಚು ಮಾಡೋಂಗಿಲ್ಲ, ಆದರೆ ಅನೇಕ ಒಂದು ದಾನವನ್ನು ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಸೊ ಐ ಆಮ್ ಲೈಕ್ ಕಾಸ್ಟ್ ಆನ್ ಆರ್ಮ್ ಆ್ಯಂಡ್ ಎ ಲೆಗ್ ಅಂದರೆ ತುಂಬ ಖರ್ಚನ್ನು ಮಾಡೋದು. ಕವರ್ ಆಲ್ ಬೇಸಿಸ್ ಮೀನ್ಸ್ ಪ್ರಿಪೇರ್ ಫಾರ್ ಎವ್ರಿ ಪಾಸಿಬಿಲಿಟಿ. ಎಂಥ ಸಮಸ್ಯೆನೇ ಬರಲಿ ಅದಕ್ಕೆ ನಾವು ಪ್ರಿಪೇರ್ ಆಗಿರಬೇಕು. ದಟ್ ಈಸ್ ಕಾಲ್ಡ್ ಕವರ್ ಆಲ್ ಬೇಸಿಸ್. ಕ್ರೈ ಉಲ್ಫ್ ಈಸ್ ನಥಿಂಗ್ ಬಟ್ ರೇಸ್ ಎ ಫಾಲ್ಸ್ ಅಲಾರ್ಮ್, ಆಸ್ಕ್ ಫಾರ್ ಹೆಲ್ಪ್ ವೆನ್ ಯು ಡೋಂಟ್ ನೀಡ್ ಇಟ್. ನಮಗೆ ಅವಶ್ಯಕತೆನೇ ಇಲ್ಲ, ಬಟ್ ನಾವು ಏನಂತೀವಿ? ಹೆಲ್ಪ್, ನನಗೆ ಸಹಾಯ ಮಾಡಿ, ನನಗೆ ಏನು ಅವಶ್ಯಕತೆನೇ ಇಲ್ಲ, ಸುಮ್ಮನೆ ನಾಟಕ ಮಾಡ್ತೀವಿ. ಅದಕ್ಕೆ ಏನು ಕರೀತಾರೆ? ಕ್ರೈ ಉಲ್ಫ್ ಎನ್ನುವಂಥ ಇಡಿಯಮ್ ಅದಕ್ಕೆ ಸೂಟೇಬಲ್ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಕಪ್ ಆಫ್ ಟೀ ಮೀನ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂದರೆ ಸಮಥಿಂಗ್ ಒನ್ ಲೈಕ್ಸ್ ಆರ್ ಡಿಸ್ಲೈಕ್ಸ್. ಕೆಲವೊಂದು ನಮಗೆ ತುಂಬ ಇಷ್ಟ ಇರುತ್ತೆ, ಅದು ನನಗೆ ಕಪ್ ಆಫ್ ಟೀ. ನೋಡಿ, ಇಂಗ್ಲೀಷ್ ಈಸ್ ಅ ಕಪ್ ಆಫ್ ಟೀ ಫಾರ್ ಮೀ. ನನಗೆ ಇಂಗ್ಲೀಷ್ ಅಂದರೆ ಕಪ್ ಆಫ್ ಟೀ ಇದ್ದ ಹಾಗೆ. ಕಪ್ ಆಫ್ ಟೀ ಅಂದರೆ ತುಂಬ ಇಷ್ಟಪಡ್ತೀನಿ. ಮ್ಯಾಥಮೆಟಿಕ್ಸ್ ಈಸ್ ನಾಟ್ ಎ ಕಪ್ ಆಫ್ ಟೀ ಫಾರ್ ಮೀ. ಮ್ಯಾಥಮೆಟಿಕ್ಸ್ ಅಂದರೆ ನನಗೆ ಅದು ಕಪ್ ಆಫ್ ಟೀ ಇಲ್ಲ. ಸೊ ಕಪ್ ಆಫ್ ಟೀ ಅಂದರೆ ನಾವು ಯಾವುದನ್ನು ಇಷ್ಟಪಡ್ತೀವಿ, ಅದು ಕಪ್ ಆಫ್ ಟೀ. ನಾನು ಹೇಳ್ತಾ ಇದ್ದೀನಲ್ಲ ಈಗ, ಇಂಗ್ಲೀಷ್ ಈಸ್ ಎ ಕಪ್ ಆಫ್ ಟೀ ಫಾರ್ ಮೀ ಅಂತ. ಕಟ್ ನೋ ಐಸ್ ಮೀನ್ಸ್ ಹ್ಯಾವ್ ನೋ ಎಫೆಕ್ಟ್. ಯಾವುದೇ ಅಡ್ಡ ಪರಿಣಾಮ ಇಲ್ಲ. ದಟ್ ಈಸ್ ಕಾಲ್ಡ್ ಕಟ್ ನೋ ಐಸ್. ಕಟ್ ಒನ್ಸ್ ಟೀತ್ ಅಂದರೆ ಗೇನ್ ಫಸ್ಟ್ ಎಕ್ಸ್ಪೀರಿಯನ್ಸ್, ಮೊದಲ ಅನುಭವಗಳನ್ನು ಪಡೆಯೋದು. ಈಗ ನೋಡ್ರಿ, ಯಾವುದೇ ಒಂದು ಮಿಲಿಟ್ರಿಗೆ ನಮಗೆ ಜಾಬ್ ಆದಾಗ ಫಸ್ಟಿಗೆ ಅಲ್ಲಿ ನಮಗೆ ಮಿಲಿಟ್ರಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಅದು ನಮಗೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್. ಈ ರೀತಿ ಫಸ್ಟಿಗೆ ನಮಗೇನು ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ, ಅದಕ್ಕೆ ಏನು ಕರೀತಾರೆ? ಕಟ್ ಒನ್ಸ್ ಟೀತ್ ಎನ್ನುವಂಥ ಇಡಿಯಮ್. ಕಮ್ ಟು ಎ ಹೆಡ್ ಅಂದರೆ ರೀಚ್ ಅ ಕ್ರಿಟಿಕಲ್ ಪಾಯಿಂಟ್. ಅಂದರೆ ಒಂದು ಪ್ರಮುಖವಾದ ಪಾಯಿಂಟಿಗೆ ನಾವು ಹೋಗ್ತೀವಲ್ಲ, ಒಂದು ನಮ್ಮ ಜೀವನದಲ್ಲಿ ಒಂದು ಪ್ರಮುಖ ಹಂತ ಇರುತ್ತೆ, ಆ ಒಂದು ಹಂತಕ್ಕೆ ಹೋಗ್ತೀವಲ್ಲ, ಅದಕ್ಕೆ ಏನು ಕರೀತಾರೆ? ಕಮ್ ಟು ಅ ಹೆಡ್. ಅಂದರೆ ನಮಗೊಂದು ಜಾಬ್ ಆಗಬೇಕಾದ್ರೆ ನಾವು ಡಿಗ್ರಿ ಮುಗಿಸ್ಕೊಳ್ಬೇಕಾಗುತ್ತೆ, ಒಂದು ಕೋರ್ಸ್ ಮುಗಿಸ್ಕೊಳ್ಬೇಕಾಗುತ್ತೆ. ಆ ಒಂದು ಕೋರ್ಸ್ ನಮಗೆ ಒಂದು ಕಮ್ ಟು ಎ ಹೆಡ್ ಇದ್ದ ಹಾಗೆ, ಅಂದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದ್ದ ಹಾಗೆ. ನೆಕ್ಸ್ಟ್ ನೋಡಿ, ಇಡಿಯಮ್ ಕಾಟ್ ಬಿಟ್ವೀನ್ ಟೂ ಸ್ಟೂಲ್ಸ್, ಅನೇಬಲ್ ಟು ಚೂಸ್ ಬಿಟ್ವೀನ್ ಟೂ ಆಪ್ಷನ್ಸ್. ನಮ್ಮ ಹತ್ರ 2 ಆಪ್ಷನ್ಸ್ ಇದೆ, ನಾನು ಯಾವ ಚೂಸ್ ಮಾಡಲಿ? ನನಗೆ ತುಂಬ ಡೌಟ್ ಇದೆ. 2 ರೋಡ್ಗಳಿವೆ, ಒಂದು ಊರಿಗೆ ಹೋಗ್ಬೇಕಾದ್ರೆ 2 ರೋಡ್ಗಳಿವೆ, ಈ ರೋಡಿಗೆ ಹೊಂಟ ಹೋಗಲು ನನಗೆ ಗೊತ್ತಿಲ್ಲ, ಕನ್ಫ್ಯೂಷನಲ್ಲಿ ಇದ್ದೀನಿ. ಇದಕ್ಕೇನು ಕರೀತಾರೆ? ಕಾಟ್ ಬಿಟ್ವೀನ್ ಟೂ ಟೂಲ್ಸ್. ಸೊ ನೆಕ್ಸ್ಟ್ ಇಡಿಯಮ್ ನೋಡಿ, ಕ್ಲಿಯರ್ ಒನ್ಸ್ ಕನ್ಸೈನ್ಸ್ ಮೀನ್ಸ್ ಫ್ರೀ ಒನ್ ಸೆಲ್ಫ್ ಫ್ರಾಮ್ ಗಿಲ್ಟ್. ನಮ್ಮನ್ನು ನಾವು ಎಂದು ಅಪರಾಧ ಅಂತ ತಿಳ್ಕೊಳ್ಬಾರ್ದು. ನಮ್ಮ ಮನಸ್ಸಿಗೆ ನಾವು ತುಂಬ ಪ್ರಾಮಾಣಿಕವಾಗಿರಬೇಕು. ನಾನೇನೋ ತಪ್ಪು ಮಾಡಿದ್ದೀನಿ, ಈ ರೀತಿ ನಾವು ಕೆಲವೊಂದ್ಸಲ ವಿಚಾರ ಮಾಡ್ತೀವಲ್ಲ, ಆ ರೀತಿ ಮಾಡಬಾರ್ದು ಅನ್ನೋದಕ್ಕೆ ಏನು ಕರೀತಾರೆ? ಕ್ಲಿಯರ್ ಒನ್ಸ್ ಕನ್ಸೈನ್ಸ್ ಎನ್ನುವಂಥ ಇಡಿಯಮ್. ಅಂದರೆ ನಮ್ಮನ್ನು ನಾವು ಎಂದು ಗಿಲ್ಟ್ ಫೀಲ್ ಮಾಡ್ಕೋಬಾರ್ದು, ನಮ್ಮನ್ನು ನಾವು ಸಣ್ಣವರಿದ್ದೀವಿ ಅಂತ ತಿಳ್ಕೊಳ್ಬಾರ್ದು ಎನ್ನುವಂಥದ್ದು. ನೆಕ್ಸ್ಟ್ ಇಡಿಯಮ್
ಕ್ಲೋಸ್ ಒನ್ಸ್ ಐಸ್ ಟು ಅಂದ್ರೆ ಇಗ್ನೋರ್ ಡೆಲಿಬ್ರೇಟ್ಲಿ, ಅಂದ್ರೆ ಇನ್ನೊಬ್ಬರಿಗೆ ನಾವು ಇಗ್ನೋರ್ ಮಾಡ್ತೀವಲ್ಲ, ಕೇರ್ಲೆಸ್ ಅಂದ್ರೆ ಅವ್ರ ಕಡೆ ನಾವು ನೋಡೋಂಗಿಲ್ಲ, ಇಗ್ನೋರ್ ಮಾಡ್ಬಿಡ್ತೀವಿ, ಅದಕ್ಕೆ ಏನ್ ಕರೀತಾರೆ ಕ್ಲೋಸ್ ಒನ್ಸ್ ಐ ಟು ಎನ್ನುವಂಥದ್ದು. ನೆಕ್ಸ್ಟ್ ಇಡಿಯಂ ನೋಡಿ, ಕಮ್ ಟು ಗ್ರಿಪ್ಸ್ ವಿತ್ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆರ್ ಎಕ್ಸೆಪ್ಟ್, ತಿಳಿದುಕೊಳ್ಳೋದು ಮತ್ತು ಒಪ್ಕೊಳ್ಳೋದು, ಅದಕ್ಕೆ ಕರೀತಾರೆ ಕಮ್ ಟು ಗ್ರಿಪ್ಸ್ ವಿತ್. ನೆಕ್ಸ್ಟ್ ಕೌಂಟ್ ದ ಕಾಸ್ಟ್ ಮೀನ್ಸ್ ಕನ್ಸಿಡರ್ ಕನ್ಸಿಕ್ವೆನ್ಸಸ್. ಏನೇನೇ ನಾವು ಒಂದು ಕೆಲಸ ಮಾಡ್ತಾ ಇದ್ದೀನಿ, ಆ ಕೆಲಸದಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಅದೆಲ್ಲ ನಾನು ಗಮನಿಸಬೇಕು, ಅದಕ್ಕೆ ಏನು ಕರೀತಾರೆ ಕೌಂಟ್ ದ ಕಾಸ್ಟ್. ಕ್ರೈ ಒನ್ಸ್ ಹಾರ್ಟ್ ಔಟ್, ಕ್ರೈ ಬಿಟ್ಟರ್ಲಿ, ತುಂಬಾ ಜೋರಾಗಿ ಚೀರುವುದು, ತುಂಬಾ ಜೋರಾಗಿ ಅಳುವುದು, ಅದಕ್ಕೆ ಏನು ಕರೀತಾರೆ ಕ್ರೈ ಒನ್ಸ್ ಹಾರ್ಟ್ ಔಟ್. ತುಂಬಾ ಜೋರಾಗಿ, ನಮ್ಮ ಸಂಬಂಧಿಕರು ಯಾರಾದರೂ ಸರಿ ಹೋದ್ರೆ ತುಂಬಾ ಅಳ್ತೀವಲ್ಲ, ನಾವು ತುಂಬಾ ದುಃಖ ವ್ಯಕ್ತಪಡಿಸ್ತೀವಲ್ಲ, ದಟ್ ಈಸ್ ಕಾಲ್ಡ್ ಕ್ರೈ ಒನ್ಸ್ ಹಾರ್ಟ್ ಔಟ್ ಎನ್ನುವಂಥದ್ದು. ನೆಕ್ಸ್ಟ್ ನೋಡಿ, ಕಟ್ ಲೂಸ್ ಅಂದ್ರೆ ಫ್ರೀ ಒನ್ ಸೆಲ್ಫ್ ಫ್ರಮ್ ರೆಸ್ಟ್ರೆಂಟ್. ಕಟ್ ಲೂಸ್ ಅಂದರೆ ನಮ್ಮನ್ನು ನಾವೇ ಸ್ಟಾಪ್ ಮಾಡ್ಬಿಡೋದು. ನಾವು ಯಾವಾಗಲೂ ಫ್ರೀ ಇರಬೇಕು, ಏನು ಕೆಲಸ ಕೊಡ್ತಾರೆ ನಾವು ಮಾಡ್ತೀನಿ ಅನ್ನೋವಂಥದ್ದು, ತುಂಬ ಫ್ರೀ ಇರಬೇಕು ನಾವು ಯಾವಾಗಲೂ, ನಮ್ಮನ್ನು ನಾವೇ ರೆಸ್ಟ್ರಿಕ್ಟ್ ಮಾಡ್ಕೊಳ್ಬಾರ್ದು. ದಟ್ ಈಸ್ ಕಾಲ್ಡ್ ಕಟ್ ಲೂಸ್. ನೆಕ್ಸ್ಟ್ ನೋಡಿ, ಕಟ್ ಶಾರ್ಟ್ ಅಂದರೆ ಎಂಡ್ ಸಡನ್ಲಿ, ಒಮ್ಮೆಗೆ ಎಂಡ್ ಆಗೋದು, ಒಮ್ಮೆಗೆ ಫಿಲ್ಮ್ ಮುಗಿತಪ್ಪ, ಫಿಲ್ಮ್ ಇನ್ನೂ 1 ಗಂಟೆ ಅಂತ ತಿಳ್ಕೊಳ್ಳಿ, ನಾ ಪಟ್ಟನ್ನು ಮುಗಿದೆ, ಎಂಡ್ ಸಡನ್ಲಿ, ದಟ್ ಈಸ್ ಕಾಲ್ಡ್ ಕಟ್ ಶಾರ್ಟ್. ಕ್ಯಾಶ್ ಇನ್ ಆನ್ ಮೀನ್ಸ್ ಟೇಕ್ ಅಡ್ವಾಂಟೇಜ್ ಆಫ್, ನಾವು ಉಪಯೋಗವನ್ನು ಪಡೆದುಕೊಳ್ಳೋದು. ಈಗ ನಾನು ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದೀನಿ, ನಮ್ಮ ವಿದ್ಯಾರ್ಥಿಗಳು ಅದರಲ್ಲಿ ಉಪಯೋಗ ತೆಗೆದುಕೊಳ್ಬೇಕು. ನಾನು ನೋಡಿ 2000 ಇಡಿಯಮ್ಸ್ಗಳನ್ನು ನಾನು ರೆಡಿ ಮಾಡ್ತಾ ಇದ್ದೇನೆ. ಉಪಯೋಗ ತೆಗೆದುಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿ. ವಿದ್ಯಾರ್ಥಿಗಳು ನಾನು ಮಾಡುವಂಥ ವಿಡಿಯೋ ನೋಡಿಕೊಂಡು ಉಪಯೋಗ ತೆಗೆದುಕೊಳ್ಬೇಕು. ಆ ರೀತಿ ಅಡ್ವಾಂಟೇಜ್ ಪಡೆದುಕೊಳ್ಳೋದಕ್ಕೆ ಏನು ಕರೀತಾರೆ ಕ್ಯಾಶ್ ಇನ್ ಆನ್. ಕ್ಯಾಚ್ ಒನ್ಸ್ ಬ್ರೀತ್ ಅಂದರೆ ರೆಸ್ಟ್ ಆಫ್ಟರ್ ಎಕ್ಸರ್ಷನ್. ತುಂಬ ಟಯರ್ಡ್ ಆಗಿ ತುಂಬ ಹಾರ್ಡ್ ವರ್ಕ್ ಮಾಡಿ ಮನೆಗೆ ಬಂದು ನಾವು ತಪ್ಪ ಅಂತ ಮಲ್ಕೋತೀವಲ್ಲ, ರೆಸ್ಟ್ ಮಾಡ್ತೀವಲ್ಲ, ಆ ರೆಸ್ಟ್ ಮಾಡೋದಕ್ಕೆ ಏನು ಕರೀತಾರೆ, ಅದಕ್ಕೆ ಸಂಬಂಧಪಟ್ಟಿರುವಂಥ ಇಡಿಯಮ್ ಕ್ಯಾಚ್ ಒನ್ಸ್ ಬ್ರೀತ್. ನೆಕ್ಸ್ಟ್ ಇಡಿಯಮ್ ನೋಡಿ, ಚೇಂಜ್ ಒನ್ಸ್ ಮೈಂಡ್ ಅಲ್ಟರ್ ಅ ಡಿಸಿಷನ್. ನಮ್ಮ ಮೈಂಡನ್ನು ಚೇಂಜ್ ಮಾಡ್ಕೊಳ್ಳೋದು. ನಾವು ಏನೋ ಡಿಸೈಡ್ ಮಾಡಿದ್ದೀವಿ, ಈಗ ನಾನು ಅದು ಡಿಸಿಷನ್ ತೆಗೆದು ಹಾಕ್ತಾ ಇದ್ದೀನಿ, ಅಂದರೆ ನನ್ನ ಮೈಂಡ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ದಟ್ ಈಸ್ ಕಾಲ್ಡ್ ಚೇಂಜ್ ಒನ್ಸ್ ಮೈಂಡ್. ನೆಕ್ಸ್ಟ್ ನೋಡಿ, ಕ್ಲೈಮ್ ದ ಲ್ಯಾಡರ್ ಇಸ್ ನಥಿಂಗ್ ಬಟ್ ಅಚೀವ್ ಸಕ್ಸಸ್ ಗ್ರ್ಯಾಜುವಲಿ. ನಾವು ಸಕ್ಸಸ್ ಒಮ್ಮೆಗೆ ಸಿಗಲ್ಲ, ಸ್ಲೋ ಆಗಿ ಒಂದು ದಿನ ಏನು ಮಾಡ್ತೀವಿ, ನಮಗೆ ಸಕ್ಸಸ್ ಸಿಗುತ್ತೆ. ದಟ್ ಈಸ್ ಕಾಲ್ಡ್ ಕ್ಲೈಮ್ ದ ಲ್ಯಾಡರ್. ಇವತ್ತು ನೋಡಿ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ರಾತ್ರಿ 12-1 ಗಂಟೆವರೆಗೆ ಮಾಡ್ತಾ ಇದ್ದೀನಿ, ಒಮ್ಮೆಗೆ ಸಕ್ಸಸ್ ಸಿಗ್ಲಕ್ಕೆ ಸಾಧ್ಯನಾ? ಸಿಗಲ್ಲ. ಪ್ರಯತ್ನ ಮಾಡಬೇಕಾಗುತ್ತೆ. ಎಲ್ಲರೂ ನನ್ನ ವಿಡಿಯೋ ನೋಡಬೇಕಾಗುತ್ತೆ, ಇಷ್ಟಪಡಬೇಕಾಗುತ್ತೆ, ವಿಡಿಯೋಸ್ಗಳು ಎಲ್ಲರಿಗೂ ಶೇರ್ ಮಾಡಬೇಕಾಗುತ್ತೆ, ಅವಾಗ ಮಾತ್ರ ನಾನು ಸಕ್ಸಸ್ ಸಿಗುತ್ತೆ. ಒಮ್ಮೆಗೆ ಸಿಗಬೇಕಂದ್ರೆ ಹೆಂಗೆ ಸಿಗುತ್ತೆ ಹೇಳಿ? ದಟ್ ಈಸ್ ಕಾಲ್ಡ್ ಕ್ಲೈಮ್ ದ ಲ್ಯಾಡರ್. ನೆಕ್ಸ್ಟ್ ನೋಡಿ, ಕಟ್ ಆ್ಯಂಡ್ ಡ್ರೈಡ್ ಈಸ್ ನಥಿಂಗ್ ಬಟ್ ಆಲ್ರೆಡಿ ಡಿಸೈಡ್ ಮಾಡಲಾಗಿದೆ, ದಟ್ ಈಸ್ ಕಾಲ್ಡ್ ಕಟ್ ಆ್ಯಂಡ್ ಡ್ರೈಡ್. ನೆಕ್ಸ್ಟ್ ಒನ್ ಈಸ್ ಕಮ್ ಬ್ಯಾಕ್ ಟು ಅರ್ತ್ ಮೀನ್ಸ್ ರಿಟರ್ನ್ ಟು ರಿಯಾಲಿಟಿ. ನಾವು ಫಿಲ್ಮ್ ನೋಡ್ತೀವಿ, ಯಾವುದೋ ಲೋಕದಲ್ಲಿ ಇರ್ತೀವಿ, ಫಿಲ್ಮ್ ನೋಡಿ ಅಯ್ಯೋ ನಾನು ಕೂಡ ಹಿಂಗೆ ಇರಬೇಕಾಗಿತ್ತಲ್ಲ, ನಾನು ಕೂಡ ಆ ಹೀರೋನ್ ತರಹ ವಿಮಾನದಲ್ಲಿ ಓಡಾಡಬೇಕು, ಅದಿಲ್ಲ, ಬೇಡ. ಫಿಲ್ಮ್ ನೋಡಬೇಕು, ಮನೆಗೆ ಬಂದಾಗ ಮತ್ತೆ ರಿಯಲ್ ಲೈಫ್ನಲ್ಲೇ ಜೀವನ ಮಾಡಬೇಕು. ದಟ್ ಈಸ್ ಕಾಲ್ಡ್ ಕಮ್ ಬ್ಯಾಕ್ ಟು ಅರ್ತ್ ಎನ್ನುವಂಥ ಇಡಿಯಮ್. ಕವರ್ ಒನ್ಸ್ ಟ್ರ್ಯಾಕ್ಸ್ ಮೀನ್ಸ್ ಹೈಡ್ ಎವಿಡೆನ್ಸ್. ನಮ್ಮ ಹತ್ರ ಏನೋ ಸಾಕ್ಷಿಗಳಿರುತ್ತೆ, ಆ ಸಾಕ್ಷಿಗಳನ್ನು ನಾವು ಮುಚ್ಚಾಕಬೇಕು. ಸಾಕ್ಷಿಗಳನ್ನು ನಾವೇನು ಮುಚ್ಚಾಕ್ತೀವಲ್ಲ, ಅದಕ್ಕೆ ಏನು ಕರೀತಾರೆ ಕವರ್ ಒನ್ಸ್ ಟ್ರ್ಯಾಕ್ಸ್ ಎನ್ನುವಂಥದ್ದು. ಕಟ್ ಒನ್ಸ್ ಲಾಸಸ್ ಅಂದರೆ ಸ್ಟಾಪ್ ಸಮಥಿಂಗ್ ಬಿಫೋರ್ ಇಟ್ ಗೆಟ್ಸ್ ವರ್ಸ್. ಯಾವುದೇ ಒಂದು ಮುಂದೆ ದೊಡ್ಡ ಅನಾಹುತ ಆಗುತ್ತೆ, ಅದು ಅನಾಹುತ ಆಗೋದಕ್ಕಿಂತ ಮೊದಲೇ ಅದನ್ನು ನಾವು ಸ್ಟಾಪ್ ಮಾಡಬೇಕು, ಅದಕ್ಕೆ ಏನು ಕರೀತಾರೆ ಕಟ್ ಒನ್ಸ್ ಲಾಸಸ್ ಎನ್ನುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಕಮ್ ಅಂಡರ್ ಫೈರ್ ಅಂತಂದ್ರೆ ಬಿ ಕ್ರಿಟಿಸೈಸ್ಡ್. ನಮಗೆ ಕೆಲವೊಂದ್ಸಲ ಕೆಲವೊಬ್ರು ಬೈಲಿ, ಅವ್ರು ಬೈತಿರ್ತಾರೆ, ಯಾಕಂದ್ರೆ ಏನಪ್ಪ ಇವನು 24 hour ವಿಡಿಯೋ ಮಾಡ್ತಾನೆ, ರಾತ್ರಿ 12ವರೆಗೆ ವಿಡಿಯೋ ಮಾಡ್ತಾನೆ, ಬೈಲಿ, ದಟ್ ಈಸ್ ಬೈಯೋದು ಅವ್ರ ಕೆಲಸ. ಸೊ ಕಮ್ ಅಂಡರ್ ಫೈರ್ ಅಂದರೆ ಇನ್ನೊಬ್ರು ನಮಗೆ ಏನು ಬಿ ಕ್ರಿಟಿಸೈಸ್ಡ್. ಕೆಲವೊಬ್ರು ನಮಗೆ ಬೈಲಿ ಅಂತ ತಿಳ್ಕೊಬೇಕು, ಅದಕ್ಕೇನು ಕರೀತಾರೆ ಕಮ್ ಅಂಡರ್ ಫೈರ್. ಬೈಲಿ ಪರವಾಗಿಲ್ಲ, ದಟ್ ಈಸ್ ವಿ ಹ್ಯಾವ್ ಟು ಥಿಂಕ್. ಕಮ್ ಅಪ್ ಟ್ರಂಪ್ಸ್ ಅಂದರೆ ಸಕ್ಸೀಡ್ ಅನ್ಎಕ್ಸ್ಪೆಕ್ಟೆಡ್ಲಿ. ಅವ ಸಕ್ಸಸ್ ಆಯ್ತಾನೆ ಅಂತ ಹೇಳೋ ಕನಸು ಕಾಣಿಲ್ಲ ನೋಡ್ರಿ. ನೋಡಿದೆ ನಾನು IAS ಆಫೀಸರ್ ಆಗಿದ್ದಾನೆ ಅಂತ ಅವನು, ಓ ಮೈ ಗಾಡ್. ಇದಕ್ಕೇನು ಕರೀತಾರೆ ಕಮ್ ಅಪ್ ಟ್ರಂಪ್ಸ್. ಅಂದರೆ ನಮ್ಗೆ ಎಕ್ಸ್ಪೆಕ್ಟ್ ಆಗಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಬ್ರು ಸಕ್ಸಸ್ ಆಗ್ತಾರಲ್ಲ, ಅದಕ್ಕೇನು ಕರೀತಾರೆ ಕಮ್ ಅಪ್ ಟ್ರಂಪ್ಸ್. ಕ್ರಾಸ್ ವರ್ಡ್ಸ್ ಈಸ್ ನಥಿಂಗ್ ಬಟ್ ಅರ್ಗ್ಯೂ ಆರ್ ಫೈಟ್. ಇನ್ನೊಬ್ಬರ ಜೊತೆಗೆ ಫೈಟ್ ಮಾಡೋದು, ಡಿಶಮ್ ಅಂತ ಹೇಳಿ ಇನ್ನೊಬ್ಬರ ಜೊತೆಗೆ ವಾದ ವಿವಾದ ಮಾಡೋದು, ಅದಕ್ಕೇನು ಕರೀತಾರೆ ಕ್ರಾಸ್ ವರ್ಡ್ಸ್ ಎನ್ನುವಂಥ ಇಡಿಯಮ್. ನೆಕ್ಸ್ಟ್ ನೋಡಿ, ಕ್ಲೋಸ್ ಟು ಹೋಮ್ ಅಂದರೆ ಪರ್ಸ್ನಲಿ ರಿಲೆವೆಂಟ್, ಇಂಟಿಮೇಟ್. ನಮಗೆ ಬಹಳಷ್ಟು ಕೆಲವರು ತುಂಬ ಕ್ಲೋಸ್ ಇರ್ತಾರೆ, ಅಂದರೆ ನಮ್ಮ ಬ್ಲಡ್ ರಿಲೇಟಿವ್ಸ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಅವರಿಗೆಲ್ಲ ನಾವೇನು ಕರಿತೀವಿ ಕ್ಲೋಸ್ ಟು ಹೋಮ್, ಅಂದರೆ ನಮಗೆ ಅವರು ತುಂಬ ಕ್ಲೋಸ್ ಆಗಿದ್ದಾರೆ ಅಂತ. ಕ್ಯಾರಿ ವೇಟ್ ಈಸ್ ನಥಿಂಗ್ ಬಟ್ ಹ್ಯಾವ್ ಇನ್ಫ್ಲುಯೆನ್ಸ್ ಅಂದರೆ ನಮ್ಮ ಹತ್ರ ಒಂದು ಇನ್ಫ್ಲುಯೆನ್ಸ್ ಇರಬೇಕು.
ಕ್ಯಾರಿ ವೇಟ್, ನಮ್ಮ ಹತ್ರ ಯಾವಾಗಲೂ ಒಂದು ವೇಟೇಜ್ ಇರಬೇಕು ಅಂತಾರೆ. ನಮ್ಮ ಹತ್ರ ಒಂದು ವೇಟೇಜ್ ಇಟ್ಕೊಳ್ಬೇಕು ರೀ, ಎಲ್ಲರೂ ನಮ್ಗೆ ರೆಸ್ಪೆಕ್ಟ್ ಕೊಡಬೇಕು ಏನಂತ ಈ ರೀತಿ. ಅದಕ್ಕೆ ಏನಂತಾರೆ ಹ್ಯಾವ್ ಇನ್ಫ್ಲೂಯೆನ್ಸ್ ಅಂದರೆ ಕ್ಯಾರಿ ವೇಟ್ ಎನ್ನುವಂಥ ಇಡಿಯಮ್. ಕಾಸ್ಟ್ ಅ ಶ್ಯಾಡೋ, ಕಾಸ್ಟ್ ಅ ಶ್ಯಾಡೋ ಅಂತಂದರೆ ಸ್ಪಾಯಿಲ್ ಆರ್ ಅಫೆಕ್ಟ್ ನೆಗೆಟಿವ್ಲಿ, ಯಾವುದೇ ಒಂದು ಕೆಲಸವನ್ನು ಹಾಳು ಮಾಡುವುದು, ನೆಗೆಟಿವ್ ಆ ಒಂದು ಕೆಲಸದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಏನು ಕರೀತಾರೆ ಕಾಸ್ಟ್ ಎ ಶ್ಯಾಡೋ. ಕಾಲ್ ದ ಬ್ಲಫ್, ಕಾಲ್ ದ ಬ್ಲಫ್, ಬ್ಲಫ್ ಅಂದರೆ ಟ್ರಿಕ್ ಸಮೋನ್, ಇನ್ನೊಬ್ಬರಿಗೆ ನಾವು ಮೋಸ ಮಾಡ್ತೀವಲ್ಲ, ದಟ್ ಇಸ್ ಕಾಲ್ಡ್ ಬ್ಲಫ್. ಕಾಲ್ ದ ಬ್ಲಫ್ ಅಂದರೆ ಚಾಲೆಂಜ್ ಅ ಥ್ರೆಟ್, ಯಾವುದೇ ಒಂದು ಭಯ, ನಮ್ಮ ಎದುರು ಒಂದು ಭಯ ಇದೆ, ತುಂಬ ಡೇಂಜರ್ ಇದೆ, ಅದಕ್ಕೆ ನಾವು ಚಾಲೆಂಜ್ ಮಾಡಬೇಕು, ಆ ಒಂದು ಡೇಂಜರನ್ನು ನಾವು ಎದುರಿಸಬೇಕು, ಅದಕ್ಕೆ ಕರೀತಾರೆ ಕಾಲ್ ದ ಬ್ಲಫ್. ಕ್ಲೋಸ್ ರ್ಯಾಂಕ್ಸ್, ಕ್ಲೋಸ್ ರ್ಯಾಂಕ್ಸ್ ಅಂದರೆ ಯುನೈಟ್ ಅಗೇನ್ಸ್ಟ್ ಅಪೋಸಿಷನ್, ಯುನೈಟ್ ಅಗೇನ್ಸ್ಟ್ ಅಪೋಸಿಷನ್, ವಿರುದ್ಧ ಪಾರ್ಟಿ ಒಂದು ಯಾವುದೇ ಒಂದು ಎದುರುಗಡೆ ಒಂದು ಪಾರ್ಟಿ ಇದೆ, ಆ ಪಾರ್ಟಿಯ ವಿರುದ್ಧ ಉಳಿದೆಲ್ಲ ಪಾರ್ಟಿಗಳು ಕೂಡ್ಕೊಂಡು ಅದರ ವಿರುದ್ಧ ಒಗ್ಗಟ್ಟಾಗಿ ನಿಲ್ಲುವುದು ಅಂತೀವಲ್ಲ, ಅದಕ್ಕೇನು ಕರೀತಾರೆ ಕ್ಲೋಸ್ ರ್ಯಾಂಕ್ಸ್. ಒಂದು ಎಕ್ಸಾಂಪಲ್ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಕ್ರೈ ಫೋಲ್, ಕ್ರೈ ಫೋಲ್ ಅಂದರೆ ಪ್ರೊಟೆಸ್ಟ್ ಅನ್ಫೇರ್ ಟ್ರೀಟ್ಮೆಂಟ್. ನಮಗೆ ಈಗ ನೋಡಿ ಕೆಲವೊಂದು ಸಲ ಸರ್ಕಾರ ನಮಗೆ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಅನ್ಫೇರ್ ಆಗಿ ಟ್ರೀಟ್ಮೆಂಟ್ ಮಾಡ್ತೀವಿ, ನಾವು ಏನು ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಕ್ರೈ ಫೋಲ್. ಕಮ್ ಅನ್ಸ್ಟಕ್, ಕಮ್ ಅನ್ಸ್ಟಕ್ ಅಂದರೆ ಫೇಲ್ ಆಗೋದು, ನಮ್ಮ ಜೀವನದಲ್ಲಿ ಅನೇಕ ಸಲ ನಾವು ಫೇಲ್ ಆಗ್ತೀವಿ, ಸೊ ಅದಕ್ಕೆ ಏನಂತಾರೆ ಕಮ್ ಅನ್ಸ್ಟಕ್ಸ್. ಸೊ ನೆಕ್ಸ್ಟ್ ನೋಡಿ ಕ್ಲೀನ್ ಆಸ್ ಎ ವಿಸಲ್, ಕ್ಲೀನ್ ಆಸ್ ಎ ವಿಸಲ್, ಕ್ಲೀನ್ ಆಸ್ ಎ ವಿಸಲ್ ಮೀನ್ಸ್ ಕಂಪ್ಲೀಟ್ಲಿ ಕ್ಲೀನ್ ಮಾಡೋದು, ತುಂಬ ಸಂಪೂರ್ಣವಾಗಿ ಒಳ್ಳೆ ಒಂದು ಪರಿಶುದ್ಧವಾದ ಮನಸ್ಸನ್ನು ಹೊಂದಿರತಕ್ಕಂಥ ಇನ್ನೋಸೆಂಟ್ ವ್ಯಕ್ತಿಗೆ ಏನು ಕರೀತಾರೆ ಕ್ಲೀನ್ ಆಸ್ ಎ ವಿಸಲ್ ಅಂತ. ಕ್ಲಿಯರ್ ದ ಡೆಕ್ಸ್, ಕ್ಲಿಯರ್ ದ ಡೆಕ್ಸ್ ಅಂದರೆ ಪ್ರಿಪರೇಷನ್ ಆಕ್ಷನ್, ಪ್ರಿಪೇರ್ ಫಾರ್ ಆಕ್ಷನ್, ಒಂದು ಆಕ್ಷನ್ ಮಾಡೋ ಸಲುವಾಗಿ, ಒಂದು ಕ್ರಿಯೆ ಮಾಡುವ ಸಲುವಾಗಿ ನಾವು ಪ್ರಿಪೇರ್ ಆಗುವುದು, ಯುದ್ಧಕ್ಕೆ ರೆಡಿ ಆಗುವುದು ಅಂತಾರಲ್ಲ, ಅದಕ್ಕೇನು ಕರೀತಾರೆ ಕ್ಲಿಯರ್ ದ ಡೆಕ್ಸ್. ಕಾಲ್ ದ ಟ್ಯೂನ್, ಕಾಲ್ ದ ಟ್ಯೂನ್ ಅಂದರೆ ಕಂಟ್ರೋಲ್ ಅ ಸಿಚುವೇಶನ್, ಒಂದು ಸಿಚುವೇಶನ್ ಅನ್ನು ಕಂಟ್ರೋಲ್ ಮಾಡ್ತೀವಲ್ಲ ಅದಕ್ಕೇನು ಕರೀತಾರೆ ಕಾಲ್ ದ ಟ್ಯೂನ್. ನೆಕ್ಸ್ಟ್ ಕಮ್ ಔಟ್ ಆನ್ ಟಾಪ್, ಕಮ್ ಔಟ್ ಆನ್ ಟಾಪ್ ಅಂದರೆ ವಿನ್ ಆರ್ ಸಕ್ಸೀಡ್, ನಮ್ಮ ಜೀವನದಲ್ಲಿ ಸಕ್ಸಸ್ ಆಗೋದಕ್ಕೆ ಏನು ಕರೀತಾರೆ ಕಮ್ ಔಟ್ ಆನ್ ಟಾಪ್. ಕಟ್ ಟು ರಿಬ್ಬನ್ಸ್, ಕಟ್ ಟು ರಿಬ್ಬನ್ಸ್ ಅಂದರೆ ಡೆಸ್ಟ್ರಾಯ್ ಕಂಪ್ಲೀಟ್ಲಿ, ಸಂಪೂರ್ಣವಾಗಿ ನಾಶ ಮಾಡೋದು, ಅದಕ್ಕೆ ಕಟ್ ಟು ರಿಬ್ಬನ್ಸ್ ಅಂತ ಕರೀತಾರೆ. ಕ್ಯಾರಿ ದ ಡೇ, ಕ್ಯಾರಿ ದ ಡೇ ಅಂತಂದರೆ ಸಕ್ಸಸ್ ಆಗೋದು, ವಿನ್ ಆಗೋದು. ಕಾಸ್ಟ್ ಇನ್ ದ ಸೇಮ್ ಮೌಲ್ಡ್, ಕಾಸ್ಟ್ ಇನ್ ದ ಸೇಮ್ ಮೌಲ್ಡ್ ಅಂದರೆ ವೆರಿ ಸಿಮಿಲರ್, ಎಲ್ಲವೂ ಸಿಮಿಲರ್ ಎಲ್ಲವೂ ಕೂಡ ಸೇಮ್ ಅವ ನೋಡ್ರಿ ಅಂತಾರೆ, ಅದಕ್ಕೆ ಏನು ಕರೀತಾರೆ ಕಾಸ್ಟ್ ಇನ್ ದ ಸೇಮ್ ಮೌಲ್ಡ್. ಕಮ್ ಇನ್ ಹ್ಯಾಂಡಿ, ಕಮ್ ಇನ್ ಹ್ಯಾಂಡಿ ಮೀನ್ಸ್ ಬಿ ಯೂಸ್ಫುಲ್, ಕೆಲವೊಂದು ವಸ್ತುಗಳು ನಮಗೆ ತುಂಬ ಯೂಸ್ಫುಲ್ ಆಗಿರ್ತವೆ, ಅದಕ್ಕೇನು ಕರಿಬೇಕು ನಾವು, ಅದಕ್ಕೆ ಸಂಬಂಧಪಟ್ಟಿರುವಂಥ ಇಡಿಯಮ್ ಕಮ್ ಇನ್ ಹ್ಯಾಂಡಿ ಅನ್ನುವಂಥದ್ದು. ನೋಡಿ ಕ್ರಾಸ್ ಪಾತ್ಸ್, ಕ್ರಾಸ್ ಪಾತ್ಸ್ ಅಂದರೆ ಮೀಟ್ ಅನ್ಎಕ್ಸ್ಪೆಕ್ಟೆಡ್ಲಿ, ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರನ್ನೋ ಭೇಟಿ ಆಗ್ತೀವಿ, ಒಮ್ಮೆಗೆ ಅಯ್ಯೋ ದೋಸ್ತ ನಿಂಗೆ ಯಾವತ್ತೋ ನೋಡಿದೆ ನೋಡು, 5 ವರ್ಷ ಕೆಳಗೆ ನೋಡಿದ, ಈ ರೀತಿ ಒಮ್ಮೆಗೆ ನಾವು ಭೇಟಿ ಆಗ್ತೀವಲ್ಲ ಅದಕ್ಕೇನು ಕರೀತಾರೆ ಕ್ರಾಸ್ ಪಾತ್ಸ್ ಎನ್ನುವಂಥ ಇಡಿಯಮ್. ಕಾಲ್ ಸಮ್ವಾನ್ ನೇಮ್ಸ್ ಮೀನ್ಸ್ ಇನ್ಸಲ್ಟ್ ವರ್ಬಲಿ, ಕೆಲವೊಬ್ಬರಿಗೆ ನಾವು ಬಾಯಿಂದ ಬೈದು ಇನ್ಸಲ್ಟ್ ಮಾಡ್ತೀವಿ, ಲೆಟರ್ಗಳ ಮೂಲಕ ಬರೆದು ಇನ್ಸಲ್ಟ್ ಮಾಡ್ತೀವಿ, ವಾಟ್ಸಪ್ ಮೂಲಕ ಚಾಟ್ ಮೂಲಕ ಇನ್ಸಲ್ಟ್ ಮಾಡ್ತೀವಿ, ಅದಕ್ಕೆ ಕರೀತಾರೆ ಕಾಲ್ ಸಮ್ವನ್ ನೇಮ್ಸ್, ಕಾಲ್ ಸಮ್ವನ್ ನೇಮ್ಸ್ ಎನ್ನುವಂಥ ಇಡಿಯಮ್. ಸೊ ನೆಕ್ಸ್ಟ್ ನೋಡಿ ಚೇಂಜ್ ಗಿಯರ್, ಚೇಂಜ್ ಗಿಯರ್ ಅಂದರೆ ಅಡಾಪ್ಟ್ ಅ ನ್ಯೂ ಅಪ್ರೋಚ್, ಹೊಸ ಒಂದು ನಿಯಮವನ್ನು, ಹೊಸ ಒಂದು ಪದ್ಧತಿಯನ್ನು ನಾವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಏನು ಕರೀತಾರೆ ಚೇಂಜ್ ಗೇರ್. ಕ್ಲೋಸ್ ದ ಬುಕ್ ಆನ್, ಕ್ಲೋಸ್ ದ ಬುಕ್ ಆನ್ ಅಂದರೆ ಎಂಡ್ ಸಮಥಿಂಗ್ ಪರ್ಮನೆಂಟ್ಲಿ, ಕೆಲವೊಂದು ಕೆಲಸಗಳನ್ನು ಪರ್ಮನೆಂಟ್ ಆಗಿ ಮಾಡಿ ಮುಗಿಸೋದು, ಕ್ಲೋಸ್ ದ ಬುಕ್ ಆನ್. ಕ್ರ್ಯಾಕ್ ಅಂಡರ್ ಪ್ರೆಷರ್, ಕ್ರ್ಯಾಕ್ ಅಂಡರ್ ಪ್ರೆಷರ್ ಅಂದರೆ ಫೇಲ್ ಡ್ಯೂ ಟು ಸ್ಟ್ರೆಸ್, ತುಂಬ ಟೆನ್ಷನ್ ಇದ್ದಾಗ ನಾವು ಏನೋ ಕೆಲಸ ಮಾಡೋಕ್ಕಾಗಲ್ಲ, ನಾವು ಜೀವನದಲ್ಲಿ ಫೇಲ್ ಆಗ್ತೀವಿ, ದಟ್ ಇಸ್ ಕಾಲ್ಡ್ ಕ್ರ್ಯಾಕ್ ಅಂಡರ್ ಪ್ರೆಷರ್. ನೆಕ್ಸ್ಟ್ ನೋಡಿ ಕಾಲ್ ಇಟ್ ಕ್ವಿಟ್ಸ್, ಕಾಲ್ ಇಟ್ ಕ್ವಿಟ್ಸ್ ಮೀನ್ಸ್ ಸ್ಟಾಪ್ ಟ್ರೈಯಿಂಗ್, ಟ್ರೈ ಮಾಡೋದನ್ನು ಬಿಟ್ಬಿಡು ಈಗ ಸಾಕೀಗ, ಇದಕ್ಕೇನು ಕರೀತಾರೆ ಕಾಲ್ ಇಟ್ ಕ್ವಿಟ್ಸ್. ಕಮ್ ಟು ಬ್ಲೋಸ್, ಕಮ್ ಟು ಬ್ಲೋಸ್ ಅಂದರೆ ಬಿಗಿನ್ ಫೈಟಿಂಗ್, ಫೈಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು, ದಟ್ ಈಸ್ ಕಾಲ್ಡ್ ಕಮ್ ಟು ಬ್ಲೋಸ್. ಕಟ್ ಆಫ್, ಕಟ್ ಆಫ್ ಎಟ್ ದ ನೀಸ್, ಕಟ್ ಆಫ್ ಎಟ್ ದ ನೀಸ್ ಅಂದರೆ ವೀಕನ್ ಸಮ್ವನ್ಸ್ ಎಫೋರ್ಟ್ಸ್, ಕೆಲವೊಬ್ಬರು ಪಾಪ ಎಕ್ಸಾಮ್ಸ್ ಹೋಗಿ ಪ್ರಯತ್ನ ಮಾಡ್ತಾ ಇರ್ತಾರೆ, ನಾವು ಅವರಿಗೆ ಏನೋ ಬೈದು ಬಿಟ್ಟು ಅವರ ಪ್ರಯತ್ನಕ್ಕೆ ನಾವು ಏನು ಮಾಡ್ತೀವಿ, ನಾವು ವೀಕ್ ಮಾಡ್ತೀವಿ, ಅವರಿಗೆ ಅವರ ಒಂದು ಕಾನ್ಫಿಡೆನ್ಸನ್ನು ನಾವು ವೀಕ್ ಮಾಡ್ತೀವಿ, ಅದಕ್ಕೆ ಏನು ಕರೀತಾರೆ ಕಟ್ ಆಫ್ ಎಟ್ ದ ನೀಸ್ ಎನ್ನುವಂಥದ್ದು. ಕ್ಲಿಯರ್ ದ ಡೆಕ್ಸ್, ಕ್ಲಿಯರ್ ದ ಡೆಕ್ಸ್ ಅಂದರೆ ಫ್ಲ್ಯಾಟ್, ಒಂದು ಚಪ್ಪಟ್ಟೆಯಾದ ಒಂದು ಕಟ್ಟೆ ಅಂತಿರಲ್ಲ, ಫ್ಲ್ಯಾಟ್ ಪ್ಲ್ಯಾಟ್ಫಾರ್ಮ್. ಕ್ಲಿಯರ್ ದ ಡೆಕ್ಸ್ ಅಂದರೆ ಫಾರ್ ಮೇಕ್ ವೇ ಫಾರ್ ಸಮಥಿಂಗ್, ಯಾವುದೇ ಒಂದು ನಾವು ಓಡಾಡಬೇಕಾದ್ರೆ ಒಂದು ರಸ್ತೆ ಮಾಡಬೇಕಾಗುತ್ತೆ, ಆ ರೀತಿ ರಸ್ತೆ ಮಾಡ್ತೀವಲ್ಲ, ರೋಡ್ ಮಾಡ್ತೀವಲ್ಲ, ಅದಕ್ಕೇನು ಕರೀತಾರೆ ಕ್ಲಿಯರ್ ದ ಡೆಕ್ಸ್. ನೆಕ್ಸ್ಟ್ ನೋಡಿ ಕ್ಯಾರಿ ಆನ್, ಕ್ಯಾರಿ ಆನ್ ಅಂದರೆ ಕಂಟಿನ್ಯೂ, ವೆರಿ ಈಸಿ, ನಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಕಮ್ ಅರೌಂಡ್ ಎನ್ನುವಂಥದ್ರ ಮೀನಿಂಗ್ ಏನಂದರೆ ರೀಗೇನ್ ಕಾನ್ಸಿಯಸ್ನೆಸ್ ಆರ್ ಅಗ್ರಿ, ಒಪ್ಪಂದ ಮಾಡ್ಕೊಳ್ಳೋದು, ಒಪ್ಪುವುದು, ಮತ್ತು ನಮ್ಮ ಒಂದು ಜಾಗೃತ ಅವಸ್ಥೆಗೆ ಬರುವುದು, ಅದಕ್ಕೇನು ಕರೀತಾರೆ ಕಮ್ ಅರೌಂಡ್. ಸೊ ಕಟ್ ದ ಗ್ರೌಂಡ್ ಫ್ರಮ್ ಅಂಡರ್ ಒನ್ಸ್ ಫೀಟ್, ಕಟ್ ದ ಗ್ರೌಂಡ್
ಫ್ರಮ್ ಅಂಡರ್ಸ್ ಒನ್ಸ್ ಫೀಟ್ ಅಂದರೆ ಡೆಸ್ಟ್ರಾಯ್ ಸಮ್ವನ್ಸ್ ಸಪೋರ್ಟ್. ನನಗೆ ಯಾರೋ ಸಪೋರ್ಟ್ ಮಾಡ್ತಾರೆ, ಒಂದು ಫಾರ್ ಎಕ್ಸಾಂಪಲ್ ನಮ್ಮ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡ್ತಾರೆ, ಅವ್ರು ಇನ್ನು ಮುಂದೆ ಸಪೋರ್ಟ್ ಮಾಡಬಾರ್ದು ಆ ರೀತಿ ನಾವು ಏನು ಪ್ಲಾನ್ ಮಾಡ್ತೀವಲ್ಲ, ಅವ್ರು ನಾಶ ಮಾಡ್ತೀವಲ್ಲ, ದಟ್ ಇಸ್ ಕಾಲ್ಡ್ ಕಟ್ ದ ಗ್ರೌಂಡ್ ಫ್ರಮ್ ಅಂಡರ್ ಒನ್ಸ್ ಫೀಟ್. ಅಂದರೆ ನನಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಸಪೋರ್ಟ್ ಮಾಡೋದು ನಿಲ್ಲಿಸಬೇಕು, ಸಪೋರ್ಟನ್ನು ನಿಲ್ಲಿಸಬೇಕು. ದಟ್ ಈಸ್ ಕಾಲ್ಡ್ ಕಟ್ ದ ಗ್ರೌಂಡ್ ಫ್ರಮ್ ಅಂಡರ್ ಒನ್ಸ್ ಫೀಟ್. ಸೊ ಇನ್ ದಿಸ್ ವೇ ಟುಡೇ ವಿ ಹ್ಯಾವ್ ಡಿಸ್ಕಸ್ಡ್ 100 idioms and this is the third class regarding idioms. I hope you enjoyed my class. I request everyone please subscribe my YouTube channel and hit on the bell icon so that you never miss an update. ನಾನು ನೋಡ್ತಾನೆ ತುಂಬ ವ್ಯೂಸ್ ಕಡಿಮೆ ಆಗ್ತಾ ಇದೆ, ಆದರೆ ಒಂದ್ಸಲ ನಾನು ವಿಡಿಯೋ ನೋಡ್ತಿದ್ದೆ ನನಗೆ ಗೊತ್ತಾಗುತ್ತೆ ನಾನು ಯಾವುದೇ ಕಾರಣಕ್ಕೂ 1 ನಿಮಿಷ ಕೂಡ ವೇಸ್ಟ್ ಮಾಡುವಂಥ ವ್ಯಕ್ತಿ ಅಲ್ಲ. ತುಂಬ ಡೀಪ್ ಆಗಿ ಇನ್ವಾಲ್ವ್ ಆಗ್ತೀನಿ, ತುಂಬ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. 2000 idioms ಅಂದರೆ ಜಸ್ಟ್ ಗೆಸ್ ಮಾಡಿ ಹೌ ಇಂಪಾರ್ಟೆಂಟ್ ದೀಸ್ ಆರ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ದಟ್ ಇಸ್ ವೈ ಐ ರಿಕ್ವೆಸ್ಟ್ ಎವ್ರಿ ಒನ್ ಪ್ಲೀಸ್ subscribe my YouTube channel. Thank you. One and all.